श्री सच्चिदानंद सद्गुरु साईनाथ महाराज की जय। भारती साई बाबा सौख्यदाता जीवा चरण रजतरी द्यावा दासा विसावा भक्ता विसावा। भारती साई बाबा स्वस्वरूपी आहे रंग मुमुक्ष जनादारी निज डोळा श्रीरंग डोळा श्रीरंग। आरती साई बाबा जय। ಎಂಥ ತಪ್ಪು ಮೂರ್ಖತನ ಅಂತ ಹೇಳಿದ್ರೆ, ಕೆಟ್ಟ ಯೋಚನೆಗಳನ್ನು ಎಲ್ಲಿ ನಾವು ಒಳಗೆ ಬಿಟ್ಕೊಳ್ತೀವಿ ಅದು ತನ್ನ ಕೆಟ್ಟ ಪರಿಣಾಮವನ್ನ ನಮ್ಮ ಮೇಲೆ ಖಂಡಿತವಾಗಿ ಬಿಟ್ಟು ಹೋಗಬೇಕು. आरती साई बाबा तुमसे नाम ध्याता हरे संस्कृति व्यर्था अगाध करणी मार्ग दाविसी अनाथ दाविसी अनाथ। ಅಮೃತ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಈಗಿನ ಈ ಕಂಪ್ಯೂಟರ್ ಯುಗದಲ್ಲಿ ಯಾವುದೇ ಥರದ ಒಂದು ಮಾತ್ರೆಗಳನ್ನು ತಗೊಳ್ಳೋ ಪರಿಸ್ಥಿತಿ ಬಂದಿದ್ರೂ ಸಹ ತಗೊಂಡು ನಮಗೆ ಯಾವುದೇ ಥರದ ನಮ್ಮ ಕಾಯಿಲೆಗಳಿಗೆ ಪರಿಹಾರ ಇಲ್ಲ ಅನ್ನೋ ಸಮಯದಲ್ಲಿ ಯಾವುದೇ ಮಾತ್ರೆ ಔಷಧಿಗಳಿಗೆ ಮೊರೆ ಹೋಗದಲ್ಲೇ ನಮ್ಮ ಕಾಯಿಲೆಗಳಿಂದ ನಮಗೆ ಮುಕ್ತಿ ಸಿಗತ್ತೆ ಅನ್ನೋದಾದರೆ ಎಷ್ಟು ದೊಡ್ಡ ವಿಷಯ ಅಲ್ವಾ ನಮಗಿದು. ಯಾಕೆಂದರೆ ಎಷ್ಟೆಲ್ಲ ಪ್ರಯತ್ನ ಎಂತೆಲ್ಲ ಪ್ರಯತ್ನವನ್ನು ನಾವು ಮಾಡ್ತೀವಿ, ನಮಗೆ ನಮ್ಮ ಅನಾರೋಗ್ಯಕ್ಕೆ ದಾರಿ ಸಿಗ್ತಾ ಇಲ್ಲ. ಹೇಗೆ ಆರೋಗ್ಯದತ್ತ ನಾವು ಹೋಗ್ಬೋದು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಸುಲಭ ಕ್ರಿಯೆಗಳಲ್ಲಿ ನೈಸರ್ಗಿಕವಾಗಿರುವಂಥ ಕ್ರಿಯೆ, ಯಾವುದೇ ಒಂದು ಡಯಟ್ಸ್ ಇಲ್ಲದೆ, ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಏನಂತೀವಿ ನಾವು, ಇದೆಲ್ಲ ಇಲ್ಲದೆ ನಮ್ಮ ಆರೋಗ್ಯ ಶೈಲಿ, ಜೀವನ ಶೈಲಿ, ಯೋಚನಾ ಶೈಲಿ ಈ ಎಷ್ಟರ ಬಗ್ಗೆ ನಾವು ಗಮನ ಹರಿಸಿದ್ರೆ ಖಂಡಿತ ನಾವು ನಮ್ಮ ದೇಹದಲ್ಲಿರುವಂಥ ತಾಕತ್ತನ್ನು ಬೆಳೆಸ್ಕೊಂಡ್ರೆ ನಮ್ಮ ಅನಾರೋಗ್ಯದಿಂದ ನಾವು ಮುಕ್ತರಾಗ್ಬೋದು. ಜೊತೆಯಾಗಿ ಇನ್ನು ನಮ್ಮ ಕೊನೆ ಉಸಿರಿರೋವರೆಗೂ ನಾವು ಯಾವುದೇ ಕಾಯಿಲೆಗೆ ಈಡಾಗದೇ ಇರೋ ಹಾಗೆ ನೋಡ್ಕೊಳ್ಳೋ ಅಂಥ ಒಂದು ವಿಶೇಷವಾದ ಪದ್ಧತಿ ಅಮೃತ ಚಿಕಿತ್ಸೆ. ಪ್ರಿಯ ವೀಕ್ಷಕರೇ, ಅಮೃತ ಚಿಕಿತ್ಸೆಯ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಇಂದಿನ ಸಂಚಿಕೆಯಲ್ಲಿ ನಾವು ಕೇಳಿ ತಿಳ್ಕೊಳ್ಳೋಣ. ಹಾಗೆ ನಮ್ಮ ಜೀವನದಲ್ಲಿ ದೈನಂದಿನ ಚಟುವಟಿಕೆಗಳಲ್ಲಿ ಒಂದಿಷ್ಟು ಸನ್ನಿವೇಶಗಳನ್ನು ನಾವು ಎದುರು ಮಾಡ್ತೀವಿ. ಪ್ರತಿಯೊಬ್ಬರು ಎದುರಿಸ್ತಾರೆ. ಒಂದು ಇಲ್ಲ ನಾವು ದ್ವೇಷಕ್ಕೊಳಗಾಗ್ತೀವಿ, ಕೋಪಕ್ಕೊಳಗಾಗ್ತೀವಿ, ಹೊಟ್ಟೆ ಕಿಚ್ಚು ಪಡ್ತೀವಿ. ಇನ್ನಿತರೆ ಹಲವಾರು ವಿಷಯಗಳಿಗೆ ನಾವು ಆ ಒಂದು ಸಂದರ್ಭವನ್ನು ಎದುರಿಸುವಂಥ ಪರಿಸ್ಥಿತಿ ಬರುತ್ತೆ. ಅದು ಮಾಡಿದಾಗ ನಮ್ಮಲ್ಲಿ ಏನು ವ್ಯತ್ಯಾಸ ಆಗತ್ತೆ ಅನ್ನೋದನ್ನು ಇಂದಿನ ನಮ್ಮ ಸಂಚಿಕೆಯಲ್ಲಿ ನಾವು ಕೇಳಿ ತಿಳ್ಕೊಳ್ಳೋಣ. ಈ ಎಲ್ಲದರ ಮಾರ್ಗದರ್ಶನಕ್ಕೆ ಹಾಗೆ ಅಮೃತ ಚಿಕಿತ್ಸೆಯ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕಾಗಿ ಟೆಂಪಲ್ ಆಫ್ ಸಕ್ಸಸ್ನ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ 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 ಸಾಯಿದತ್ತ ರಘುನಾಥ್ ಗುರುಜಿಯವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ ಬನ್ನಿ. ನಮಸ್ಕಾರ ಗುರುಜಿಯವರೇ, ಅಮೃತ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮೊದಲನೇದಾಗಿ ನಿಮ್ಮ ಚಿಕಿತ್ಸೆ ತುಂಬಾ ವಿಭಿನ್ನವಾದ ಚಿಕಿತ್ಸೆ ಅಂತಲೇ ಹೇಳ್ಬೋದು. ಹಲವಾರು ಗುಣಗಳನ್ನು ನಿಮ್ಮ ಈ ಚಿಕಿತ್ಸೆ ಹೊಂದ್ಕೊಂಡಿದೆ. ಯಾಕೆಂದರೆ ಈಗಂತೂ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಮಗಿರೋ ಒಂದು ಕಾಯಿಲೆಯಿಂದ ನಾವು ಹೊರಗೆ ಬರ್ತೀವಿ ಅಂತ ಯೋಚನೆ ಮಾಡೋದು ಅಷ್ಟೇ ಕಷ್ಟಕರವಾಗಿದೆ. ಇವಾಗ ಕಾಯಿಲೆಯಿಂದ ಹೇಗೆ ಹೊರಗೆ ಬರೋದು ಅನ್ನೋದು ದೊಡ್ಡ ಪ್ರಶ್ನೆ ಆಗಿದ್ದರೆ, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಾವು ಕಾಯಿಲೆಯಿಂದ ಹೊರಗೆ ಬರ್ತೀವಿ ಅನ್ನೋದು ಎರಡನೇ ಮಾತಾಗಿದೆ ಇವಾಗ. ಹೌದಾ, ಈ ರೀತಿಯೂ ಸಾಧ್ಯನಾ ಅನ್ನೋದು. ಅಂಥದ್ರಲ್ಲಿ ನಿಮ್ಮ ಆಹಾರ ಶೈಲಿ, ಯೋಚನಾ ಶೈಲಿ ಮತ್ತು ಇನ್ನಿತರೆ ವಿಷಯಗಳಿಂದ ನಮ್ಮ ದೇಹವನ್ನು ಹೇಗೆ ನಾವು ಕಾಪಾಡ್ಕೋಬೋದು, ದೇಹಕ್ಕೆ ಮನಸ್ಸಿಗೆ ಇರುವಂಥ ತಾಕತ್ತನ್ನು ನೀವು ನಮಗಿಲ್ಲಿ ತಿಳಿಸ್ಕೊಟ್ಟು ಅನಾರೋಗ್ಯ ಇರೋ ಕಡೆ ಆರೋಗ್ಯವನ್ನು ತಂದು ತೋರಿಸ್ತಾ ಇದ್ದೀರಿ. ಯಾವ ರೀತಿ ನಮ್ಮ ದೇಹವನ್ನು, ಮನಸ್ಸನ್ನು, ಆತ್ಮವನ್ನು ನಾವು ಕಾಪಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀರಿ ಗುರುಜಿಯವರೇ. ಈಗಾಗಲೇ ನಾನು ವೀಕ್ಷಕರ ಜೊತೆಗೆ ಮಾತನಾಡಿದಾಗೆ, ನಾವು ಪ್ರತಿದಿನ ಒಂದಿಷ್ಟು ವಿಷಯಗಳಿಗೆ ಒಳಗಾಗ್ತೀವಿ. ನಾವು ಬೇಕು ಅಂತ ಮಾಡುವಂಥ ಕ್ರಿಯೆಗಳಲ್ಲ ಇವು. ಆದರೆ ಸಡನ್ನಾಗಿ ಅವ್ರು ಮಾಡಿದ ಕೆಲವೊಂದು ವಿಷಯಗಳು ನಮ್ಗೆ ಇಷ್ಟ ಆಗದೆ ನಾವು ದ್ವೇಷ ಮಾಡ್ಕೋತೀವಿ, ಅವ್ರ ಜೊತೆಗೆ ನಾವು ದ್ವೇಷಕ್ಕೆ ಒಳಗಾಗ್ತೀವಿ. ಕೆಲವೊಂದು ವಿಷಯದಲ್ಲಿ ಸುಮಾರು ಜನಕ್ಕೆ ಹೊಟ್ಟೆ ಕಿಚ್ಚು ಸಹ ಇರುತ್ತೆ, ಇನ್ನೊಬ್ಬರ ಮೇಲೆ ಅಸೂಯೆ ಪಡ್ತಾರೆ. ಈ ಎಲ್ಲ ಕ್ರಿಯೆಗಳು ಮಾಡಿದಾಗ ಗುರುಜಿಯವರೇ, ಈ ಥರ ನಾವು ಒಂದು ಇದನ್ನು ನಮ್ಮ ಮನಸ್ಸಿನಲ್ಲಿ, ದೇಹದಲ್ಲಿ, ಆತ್ಮದಲ್ಲಿ ಇದನ್ನು ನಾವು ಮಾಡಿಕೊಂಡಾಗ ಈ 3 ಸ್ತರದಲ್ಲಿ ಏನು ಕ್ರಿಯೆ ನಡೆಯುತ್ತೆ ಅನ್ನೋದನ್ನು ನೀವು ತಿಳಿಸ್ಕೊಡ್ಬೋದಾ? ಇಲ್ಲ, ಖಂಡಿತವಾಗಿ. ನೋಡಿ, ನಮ್ಮ ನಡವಳಿಕೆಗಳೇನಿದೆ
ಅದು ನೇರವಾಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಓಕೆ. ನಮ್ಮಲ್ಲಿ ಈಗ ಶಾಸ್ತ್ರಗಳಲ್ಲೂ ಹೇಳಿದ್ದಾರೆ, ಜಗತ್ತನ್ನು ಪ್ರೀತಿಸು, ನಿನಗೆ ಯಾವುದೇ ತೊಂದರೆ ಬರಲ್ಲ ಅಂತ. ಅದರ ಹಿಂದೆ ಉದ್ದೇಶ ಏನು ಅಂದರೆ, ಈಗ ಸಪೋಸ್ ನೀವು ಯಾರಿಗೋ ಬಗ್ಗೆ ದ್ವೇಷ ಮಾಡ್ತೀರಾ, ಡೈರೆಕ್ಟಾಗಿ ನಿಮ್ಮ ಹಾರ್ಟ್ ಮೇಲೆ ಎಫೆಕ್ಟ್ ಕೊಡುತ್ತದೆ. ಓಕೆ. ನೀವು ದ್ವೇಷ ಮಾಡೋದು. ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಮಾಡ್ತೀರಾ, ಅಲ್ಸರ್ ಗ್ಯಾರಂಟಿಯಾಗಿ ಬರುತ್ತೆ ನಿಮಗೆ. ನೀವು ಯಾವ್ಯಾವ ಅದಕ್ಕೆ ವ್ಯತಿರಿಕ್ತವಾಗಿ ನಿಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತದೆ. ಕೋಪ ಅನ್ನೋದೇನಿದೆ ಡೈರೆಕ್ಟಾಗಿ ನಮ್ಮ ಹಾರ್ಟ್ ಮೇಲೆ ಪರಿಣಾಮ ಬೀರುತ್ತೆ. ನೀವು ನೋಡಿ, ಈ ನನಗೆ ಭಾಳ ಸಿಟ್ಟು ಅದು ಇದು ಅಂತಾರಲ್ಲ, 90% ಜನಕ್ಕೆ ಹಾರ್ಟ್ ಅಟ್ಯಾಕ್ ಡೆಫಿನೆಟ್ಲಿ ಆಗುತ್ತೆ. ಅಂಗಾಂಗಗಳಿಗೆ ನೇರವಾಗಿ ಬೀರುವಂಥ ಪ್ರಭಾವಗಳಿದೆ. ಚೈನಾದಲ್ಲಿ ಒಂದು ಗಾದೆನೇ ಇದೆ, ನೀವು ಬೇರೆಯವ್ರ ಮೇಲೆ ದ್ವೇಷ ಮಾಡಿದ್ರೆ, ಯಾರ ಮೇಲೂ ಇದು ಮಾಡ್ತೀರಲ್ವಾ, ಸಾಧನೆ ಮಾಡ್ತೀರ, ಹಠ ಸಾಧನೆ ಮಾಡ್ತೀರಿ, ಒಂದು ಗೋರಿ ಬದಲು ಅವನಿಗೆ ಹೆಂಗೂ ಗೋರಿ ತೆಗಿಬೇಕಲ್ವಾ, 2 ಮಾಡು, ನಿನಗೂ ಒಂದು ಬೇಕು ಅಂತ. ಓಕೆ. ಅಷ್ಟು ಪರಿಣಾಮಕಾರಿಯಾಗಿ ಆರೋಗ್ಯದ ಮೇಲೆ ನಮ್ಮ ಗುಣಾವಗುಣಗಳು ನೇರವಾದ ಪರಿಣಾಮವನ್ನು ಬೀರುತ್ತೆ. ನಿಮ್ಮ ಲಿವರ್ ಮೇಲೆ ಪರಿಣಾಮ ಆಗತ್ತೆ, ಕಿಡ್ನಿ ಮೇಲೆ ಪರಿಣಾಮ ಆಗತ್ತೆ. ಅದಕ್ಕೆ ಇವೆಲ್ಲ ಬಿಟ್ಬಿಡಿ. ಕೆಲವು ಹೇಳ್ತಾರೆ ನೋಡಿ, ಜ್ಞಾನಿಗಳು ಹೇಳ್ತಾರೆ, ನಾವು ಜಗತ್ತನ್ನು ಎಷ್ಟು ಪ್ರೀತಿಸ್ತೀವಿ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಇದು ಸತ್ಯವಾದ ಮಾತು. ಈಗ ಲಿವರ್ ಮೇಲೆ ಪರಿಣಾಮ ಉಂಟಾಗೋದು ಇಟ್ಕೊಳ್ಳಿ, ಯೋಚನೆ ಮಾಡಿ. ಡೈರೆಕ್ಟಾಗಿ ನಿಮ್ಮ ಲಿವರ್ ಮೇಲೆ ಪರಿಣಾಮ ಉಂಟಾಗುತ್ತೆ. ಯಾಕೆ? ಒಂದು ನಾನು ಹೇಳೋದು, ಪ್ರತಿಯೊಬ್ಬ ವ್ಯಕ್ತಿ ಅವನವನ ಕರ್ಮವನ್ನು ಅನುಭವಿಸ್ತಾನೆ. ನಿಮ್ಗೆ ಯಾರೋ ಮೋಸ ಮಾಡಿದ್ರ ನೀವೇ ಹೊಡಿಬೇಕು ಅಂತಿಲ್ಲ. ನಿಮ್ಗೆ ಅವ್ನು ಮೋಸ ಮಾಡ್ತಾನಲ್ವಾ, ನಿಮ್ಗೆ ಅವನ ಗುಣ ಗೊತ್ತಾಗತ್ತೆ. ನಾಳೆ ಅವನ ಕರ್ಮ ಇದೆ ಅಲ್ವಾ, ಅವನಿಗೆ ಬಿಡೋದಿಲ್ಲ, ಗ್ಯಾರಂಟಿಯಾಗಿ ಅದನ್ನು ಅನುಭವಿಸ್ತಾನೆ. ಹಾಗಾಗಿ ನಿಮ್ಮ ಮೋಸ ಮಾಡಿದವನಿಗೆ ಒಳ್ಳೇದಾಗಲಿ, ದೇವ್ರು ನೋಡ್ಕೊಳಪ್ಪ ಅಂತ ನಮಸ್ಕಾರ ಮಾಡಿ ಕೈ ಬಿಟ್ಬಿಡಿ. ಅವನ ಕರ್ಮ ಅವನ ಖಂಡಿತ ಬಲಿ ತಗೊಳುತ್ತೆ. ಬಟ್ ಗುರುಜಿಯವರೇ, ಅಷ್ಟು ಕಷ್ಟಪಟ್ಟು ದುಡ್ದಂಥ ಹಣ ಆಗಲಿ ಅಥವಾ ಏನೇ ವಿಷಯ ಅಲ್ಲ, ಒಂದು ಮಾತು, ನಿಮಗೆ ಜಗತ್ತಿಗೆ ದುಡ್ಡು ಕೊಡು ಅಂತ ಹೇಳಿದವ್ರು ಯಾರು? ಈ ಮೂರ್ಖತನ ಯಾಕೆ ಮಾಡ್ತೀರಾ? ನೀವು ಕಷ್ಟಪಟ್ಟು ದುಡ್ದ ದುಡ್ಡನ್ನು ಇನ್ಯಾರ ಕೈಯಲ್ಲೋ ಯಾಕೆ ಕೊಡ್ತೀರಾ? ತಪ್ಪು ನಿಮ್ದಲ್ವಾ? ನಿಮ್ಮ ತಪ್ಪು ಇಟ್ಕೊಂಡು ಇನ್ನೊಬ್ಬರ ಮೇಲೆ ಯಾಕೆ? ಅಲ್ಲ, ಸಮಯಕ್ಕೆ ಅವ್ರಿಗೆ ಸಹಾಯ ಮಾಡೋದು ಸಹಾಯ ಮಾಡೋದು ನಿಮ್ಗೇನು ಹಕ್ಕಿದೆ? ಸಹಾಯ ಮಾಡಲಿಕ್ಕಾಗಿಯೇ ಪೊಲಿಟಿಷಿಯನ್ಸ್ ಇದ್ದಾರೆ, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ವಿರೋಧ ಪಕ್ಷದ ನಾಯಕರಿದ್ದಾರೆ, BJP ಅಂತ ಒಂದು ಇದಿದೆ, ಕಾಂಗ್ರೆಸ್ನವ್ರು ಇದ್ದಾರೆ, JDSನವ್ರು ಇದ್ದಾರೆ, JDU ಅಂತಿದೆ, ಅವರೆಲ್ಲ ಇದಾರಲ್ವಾ? ಅಲ್ಲ, ಎಲ್ಲೋ ಸಮಯಕ್ಕೆ ನಮಗೂ ಸಹಾಯ ಮಾಡಿರ್ತಾರೆ, ಅದಕ್ಕೆ ರಿಟರ್ನ್ ಆಗಿ ನಾವು ಅವರಿಗೆ ಮಾಡಬೇಕು ಅಲ್ಲ. ಒಂದು ಇದು ಮೂರ್ಖತನ ಅಂತ ಅನ್ಸುತ್ತೆ ನನಗೆ. ಅಲ್ಲ, ನಿಮ್ಗೆ ಸಹಾಯ ಮಾಡಿದ್ರೆ ನೀವು ಅವ್ರ ಹತ್ರ ವ್ಯವಹಾರ ಯಾಕೆ ಮಾಡಕ್ಕೆ ಹೋಗ್ತೀರಾ? ನೀವು ಸಹಾಯ ಮಾಡಿಬಿಡಿ. ಒಂದು 5,000ನೋ 10,000 ಕೊಟ್ಬಿಟ್ಟು, ನೀನು ನನಗೆ ಮಾಡಿದ ಉಪಕಾರಕ್ಕಪ್ಪ, ನೀನು ಕಷ್ಟದಲ್ಲಿದೆಯಾ, 5,000 ತೊಗೊಂಡು ಹೋಗ್ಬಿಡು, ನೀನು ನಂಗೆ ಕೊಡೋದು ಬೇಡ ಅಂತ ಹೇಳಿ ಕಳಿಸ್ಬಿಡಿ. 50,000, 1 ಲಕ್ಷ, 5 ಲಕ್ಷ, 10 ಲಕ್ಷ. ನಮ್ಮಲ್ಲೇ ಒಬ್ಬರು 25 ಲಕ್ಷ ಸಾಲ ಯಾರ ಹತ್ರನೂ ಇಸ್ಕೊಂಡು ಕೊಟ್ಟಿದ್ದಾರೆ. ಅವ್ನು ಇಸ್ಕೊಂಡವನು ಓಡೇ ಹೋಗಿದ್ದಾನೆ, ಇಲ್ವೇ ಇಲ್ಲ. ಈಗ ಇವ್ರಿಗೆ ಪ್ರತಿ ತಿಂಗಳು ಅವ್ರು ಬಂದು ಕುತ್ತಿಗೆ ಮೇಲೆ ಕೂತ್ಕೋತಾರೆ, ಬಡ್ಡಿ ಕೊಡು, ದುಡ್ಡು ಕೊಡು. ಯಾಕೆ ಬೇಕು? ಹಾಂ, ಹೌದಾನೆ? ಅಲ್ಲಲ್ಲ, ಒಬ್ಬರಲ್ಲ, 99% ಜನ ಈ ಥರ ಏನೋ ಹುಚ್ಚು ಮಾಡೋಕೆ ಹೋಗಿ ಹೊಡ್ತಾ ತಿಂತಾರೆ. ಯಾಕೆ ಈ ಹುಚ್ಚು ನಿಮಗೆ? ಸಮಾಜಕ್ಕೆ ಸರಿ ಮಾಡೋ ಹುಚ್ಚು ಯಾಕೆ? ಈಗ ಯಾರೋ ಏನೋ ತಪ್ಪು ಮಾಡಿದ್ದಾರೆ, ಅವ್ರು ಅನುಭವಿಸ್ತಾ ಇರ್ತಾರೆ. ಒಂದು ತಿಳ್ಕೊಳ್ಳಿ, ಜಗತ್ತಿನ ನಿಯಮ ಒಂದಿದೆ. ಈಗ ಎಕ್ಸಾಂಪಲ್ ಹೇಳ್ತೀನಿ. ನೀವು ಯಾರಿಗೋ ದುಡ್ಡು ಕೊಡ್ತೀರಾ ಸಹಾಯ ಮಾಡೋಕ್ಕೆ ಅಂತ, ಕಷ್ಟದಲ್ಲಿದ್ದಾರೆ, ಅವನು ಅಳ್ತಾ ಇರ್ತಾನೆ, ನೀವು ಇಲ್ಲಿರೋ ನಾ ಸತ್ತೋಗ್ತೀನಿ ಅಂತಾನೆ, ದುಡ್ಡು ಕೊಡ್ತೀರಾ, ವಾಪಸ್ ಅವ್ನು ಕೊಡೋಲ್ಲ. 1 ವರ್ಷ, 2 ವರ್ಷ, 3 ವರ್ಷ, ಅವ್ನು ಸಿಕ್ಕಾಗೆಲ್ಲ ಅಯ್ಯೋ ನಾನು ಕೊಡ್ತೀನಿ ನಿಮಗೆ ಅಂತಾನೆ. ಅವ್ನು ಮಜಾ ಮಾಡ್ತಿರ್ತಾನೆ.
ಅವನ ಹತ್ರ ದುಡ್ಡಿರುತ್ತೆ, ಮಜಾ ಮಾಡ್ತಾನೆ, ನಿಮಗೆ ವಾಪಸ್ ಕೊಡಲ್ಲ. ನೀವೆಲ್ಲೋ ಒಂದು ಸಲ ತೀರಾ ಸಿಟ್ಟು ಬಂದು ಅವ್ನು ಶರ್ಟ್ ಹಿಡ್ಕೋತೀರಾ ಅಂತ ಇಟ್ಕೊಳ್ಳಿ. ಜನ ಸೇರ್ತಾರೆ. ಜನ ಸೇರಿದವ್ರು ಏನು ಮಾಡ್ತಾರೆ ಹೇಳಿ? 100 ಜನ ಸೇರಿದ್ರೆ 100 ಜನನು ನಿಮಗೆ ಬೈತಾರೆ. ಬುದ್ಧಿ ಇದೆಯೇನ್ರಿ ಇಂಥವ್ರಿಗೇನ್ರಿ ಕೊಡೋದು ಅಂತ ಬೈತಾರೆ ಹೊರತು, ಒಬ್ಬರಾದರೂ ಅವನಿಗೆ ನೋಡಪ್ಪ ನಿನ್ನ ಟೈಮಲ್ಲಿ ಅವ್ರು ಸಹಾಯ ಮಾಡಿದ್ದಾರೆ, ವಾಪಸ್ ಕೊಡೋದು ನಿನ್ನ ಕರ್ತವ್ಯ ಅಲ್ವಾ, ಎಂಥ ಥರ್ಡ್ ಕ್ಲಾಸ್ ಕೆಲಸ ಮಾಡ್ತೀಯಾ ಅಂತ ಒಬ್ಬರು ಅವನಿಗೆ ಹೇಳಲ್ಲ. ಇದು ಬರೆದಿಟ್ಕೊಂಡಿರಿ. ನಾಟ್ ಈವನ್ ಒನ್. ಇದು ಜಗತ್ತಿನ ನಿಯಮ. ಅವನಿಗೆ ಸಹ ಹೆಲ್ಪ್ ಮಾಡೋಕ್ಕೆ ಹೋಗ್ತಾರೆ ಹೊರತು, ಕಳ್ಳಂಗೆ ನಮ್ಮ ಜನ ಸಪೋರ್ಟ್ ಮಾಡ್ತಾರೆ ಹೊರತು, ಒಳ್ಳೆಯವ್ರಿಗೆ ನಮ್ಮಲ್ಲಿ ಸಪೋರ್ಟ್ ಇಲ್ಲ. ನೀನು ಟೈಮಲ್ಲಿ ಕೊಟ್ಟಿದ್ದೀರಾ, ನೀನು ಪ್ರಾಣ ಉಳಿಸಿದ್ದಾರೆ, ಮರ್ಯಾದೆ ಉಳಿಸಿದ್ದಾರೆ, ಮುಚ್ಕೊಂಡು ವಾಪಸ್ ಕೊಡು ಅಂತ ಒಬ್ಬರು ಹೇಳಲ್ಲ. ನಿಮಗೆ ಯಾಕೆ ಬೇಕು ಈ ಬೇರೆಯವ್ರಿಗೆ ಸಹಾಯ ಮಾಡೋ ಚಟ? ಹೌದಾನೆ? ಐ ಮೇ ರೈಟ್? ನೀವಲ್ಲ, ನನಗೆ ಬಹುಶಃ ನಮ್ಮ ಈ ವೀಕ್ಷಕರು ಏನಿದ್ದಾರೆ 90% ಜನ ಇದನ್ನು ಅನುಭವಿಸಿದ್ದಾರೆ. ಬೆಂಗಳೂರಲ್ಲಂತೂ 90% ಜನ ಇನ್ನೊಬ್ರು ಜೇಬಲ್ ಕೈ ಇಟ್ಟೇ ಬದುಕ್ತಾ ಇರೋರು ನೋಡ್ತೀವಲ್ವ ನಾವು. ಹೌದು ಗುರುಜವರೇ. ಇನ್ನೂ ಚೀಟಿಗಳಂತೆ ನೋಡಿ, ಇಷ್ಟೆಲ್ಲ ಪೇಪರಲ್ಲಿ ಬರುತ್ತೆ, ಇಷ್ಟೆಲ್ಲ ಓಡೋಗ್ತಿದ್ದಾರೆ, ಇಷ್ಟೆಲ್ಲ ಟಿ ವಿಲಿ ನೋಡ್ತೀವಿ. ಇನ್ನೂ ಚೀಟಿ ಕಟ್ಟೋರಿದ್ದಾರೆ, ಇನ್ನೂ ಈ ಥರ ಸಾಲ ಕೊಡೋರಿದ್ದಾರೆ, ಇನ್ನೂ ಏನೇನೋ ಮಾಡೋರಿದ್ದಾರೆ, ತನ್ನ ಬಂಗಾರ ಎಲ್ಲ ತಕ್ಕೊಡೋರಿದ್ದಾರೆ. ಪಕ್ಕದ ಮನೆಯವರು ಬಂದಿದ್ರು, ಪಕ್ಕದ ಮನೆಯವ್ರ ಮನೇಲಿ ಮದುವೆ ಇತ್ತಂತ, ಮದುವೆ ಮುಗಿದ ಮೇಲೆ ಕೊಡ್ರಿ ಅಂತ ಬಂಗಾರ ಇಸ್ಕೊಂಡು ಹೋಗಿದ್ದಾರೆ. ಈಗ ಬಂಗಾರನೂ ಇಲ್ಲ, ಅವರು ಇಲ್ಲ, ಕೊಡ್ತೀವ್ರಿ, ನನ್ನ ಮಗಳು ತೊಗೊಂಡೋಗಿದ್ದಾಳೆ, ಕೊಡ್ತೀನಿ. ಈಗ ಅವರು ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ, ಮನೆ ಎಲ್ಲೋಗಿದ್ದಾರೆ ಅಂತ ಇವ್ರಿಗೆ ಗೊತ್ತಿಲ್ಲ. ಮೊಬೈಲು ನಂಬರ್ ಚೇಂಜ್ ಆಗಿದೆ. ಪಕ್ಕದಲ್ಲೇ ಇದ್ದಾರಲ್ಲ ಮನೆಯವರೆಲ್ಲ ಅಂತ ಇವ್ರು ಕೊಟ್ಟಿದ್ದಾರೆ, ಪಕ್ಕದ ಕ್ರಾಸಲ್ಲಿದ್ದಾರೆ. ಅವ್ರು ಹೇಳ್ದೆ ಕೇಳದೆ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಇದು ನಮ್ಮ ಯಾಕೆ ಬೇಕು? ನಾನು ಹೇಳಿದ್ರೆ ನೀವು ಸಹಾಯ ಮಾಡಬೇಕಾ? ವ್ಯವಹಾರ ಮಾಡಬೇಡಿ. ಸಹಾಯನ ಒಂದು 5,000ನೋ 10,000 ಎತ್ತು ಕೊಟ್ಬಿಡಿ, ನಮಸ್ಕಾರ ತೊಗೊಂಡು ವಾಪಸ್ ಕೊಡಬೇಡ ಅಂತ ಹೇಳೇ ಕೊಟ್ಬಿಡಿ, ಹೊಟ್ಟೆ ಉರಿನೂ ಇರಲ್ಲ. ಹಾಂ, ಹೀಗೆ ದ್ವೇಷಗಳು ಉಂಟಾಗೋದು ಗುರುಜಿಯವರೇ. ಏನಾಗುತ್ತೆ, ಅಷ್ಟೆಲ್ಲ ಕಷ್ಟಪಟ್ಟು ದುಡ್ದಂಥ ದುಡ್ಡನ್ನು ಅವ್ರು ವಾಪಸ್ ಕೊಡಲ್ಲ ಅಂದಾಗ ಅವ್ರನ್ನ ದ್ವೇಷಿಸೋಕ್ಕೆ ಶುರು ಮಾಡ್ತಾರೆ. ಏನೋ ಬೇಜಾರು ಅನಿಸುತ್ತೆ. ಆ ಒಂದು ನೋವು ಎಲ್ಲಿ ಮನಸ್ಸಲ್ಲಿರುತ್ತೆ, ಆ ವ್ಯಕ್ತಿಯನ್ನು ಬಹುಶಃ ನಮ್ಮ ಶಾಪ ಅಂತೀವೋ ಇನ್ನೊಂದೇನೋ ಅಂತೀವೋ, ಅವ್ರನ್ನ ಒಳ್ಳೇದಾಗ್ಲಿಕ್ಕೆ ಎಲ್ಲಿ ಬಿಡತ್ತೆ, ದೇವ್ರೆಲ್ಲಿ ಬಿಡ್ತಾರೆ ಅನ್ನೋದು ಅಂತ ಅನ್ಸುತ್ತೆ. ಹೇಳಿದಾಗೆ ಖಂಡಿತವಾಗಿ ಕರ್ಮ ಅನ್ನೋದೇನಿದೆ ನೀವು ನೋಡಿ, ಬಹಳ ಮೆರಿತಾರೆ, ಅದು ಇದು ಎಲ್ಲ ಅನ್ಕೋತೀವಿ ನಾವು. ಅದಕ್ಕೆ ಸರಿಯಾಗಿ ಅವರು ಇದರಲ್ಲೇ ಹೊಡೆತ ತಿಂತಾರೆ. ನಾನೇ ನೋಡಿದ್ದೀನಿ. ಅದಕ್ಕೆ ದೇವ್ರ ಕಡೆ ಬಿಟ್ಬಿಡಿ, ದೇವರೇ ನೀನು ನೋಡ್ಕೊಳಪ್ಪ. ನೀವ್ಯಾಕೆ ದ್ವೇಷ ಮಾಡಿಕೊಂಡು ಹೊಟ್ಟೆ ಕಿಚ್ಚು ಮಾಡ್ಕೊಳ್ಳೋದು, ಅಲ್ಸರ್ ತರಿಸ್ಕೋತೀರಾ, ಲಿವರ್ ಹಾಳು ಮಾಡ್ಕೋತೀರಾ, ಹಾರ್ಟ್ ಪ್ರಾಬ್ಲಮ್ ತಂದ್ಕೋತೀರಾ, ಟ್ಯೂಮರ್ಗಳನ್ನು ತಂದ್ಕೋತೀರಾ, ಯಾಕೆ ಮಾಡ್ತೀರಾ? ಬಟ್ ಗುರುಜಿಯವರೇ, ಇಷ್ಟು ನೇರವಾದ ಪ್ರಭಾವ ನಮ್ಮ ದೇಹದ ಮೇಲೆ ಬೀರುತ್ತೆ ಅನ್ನೋದು ನಮ್ಗೆ ಖಂಡಿತವಾಗಿದೆ. ಖಂಡಿತವಾಗಿ ನೀವು ನೋಡಿಬೇಕಾದ್ರೆ ಅವ್ರಿಗೆ ಯಾಕೆ ನಾನು ಇದರಲ್ಲಿ ತುಂಬ ವಿಷಯದಲ್ಲಿ ನಾನು ಜನರ ಹತ್ರ ಡಿಸ್ಕಸ್ ಮಾಡಿದ್ದೀನಿ. ಅವ್ರು ಒಪ್ಕೊಂಡಿದ್ದಾರೆ, ಹೌದು ಹೀಗಿತ್ತು ಅಂತ. ನಿಮ್ಗೆ ಹೆಂಗೆ ಗೊತ್ತು ಅಂತಾರೆ. ಕೇಳ್ತೀನಿ ನಾನು, ಈ ಥರ ಇದೆ ಅಂದ್ಕೊಳ್ಳೋ, ಯಾರ ಮೇಲೆ ದ್ವೇಷ ಮಾಡಿದ್ರಿ? ಇಲ್ಲಪ್ಪ. ಆಮೇಲೆ ಹೇಳ್ತಾರೆ, ಇಲ್ಲ ನಮ್ಗೆ ಹಿಂಗೆ ಮಾಡಿದ್ರು ಒಬ್ಬರು, ಅವ್ರ ಮೇಲೆ ನಂಗೆ ಈಗಲೂ ಹೊಟ್ಟೆ ಕಿಚ್ಚಿದೆ ಗುರುಗಳೇ, ಇಲ್ಲ ಸಿಕ್ಕರೆ ಬಾರಿಸ್ಬಿಡೋಣ ಅನಿಸುತ್ತೆ, ಆದರೆ ಸಿಕ್ಕಿದ್ಕೊಳ್ಳೆ ನಮಸ್ಕಾರ ಮಾಡಿ ಮಾತಾಡ್ತಾರೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಎಲ್ಲ ಅಂತಾರೆ. ನಾನು ಎಲ್ಲ ಒಂದೊಂದನ್ನು ಅಬ್ಸರ್ವ್ ಮಾಡಿದ್ದೀನಿ. ಹಾಗಾಗಿ ನೇರವಾಗಿ ಪರಿಣಾಮ ನಮ್ಮ ಆರೋಗ್ಯದ ಮೇಲೆ ಬೀಳುತ್ತೆ. ಹಾಗಾಗಿ ಬೆಸ್ಟ್ ಏನು ಅಂದರೆ ಕರ್ಮದ ಇದಕ್ಕೆ ವಶಕ್ಕೆ ಅವ್ರನ್ನು ಬಿಟ್ಬಿಡಬೇಕು. ನೀನು ನೋಡ್ಕೊಳ್ಳಪ್ಪ ದೇವರೇ ಅನ್ಬೇಕು. ನಾವು ಬುದ್ಧಿ ಕಲಿಬೇಕು. ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ 100 ಸಲ ಈ ಥರದ್ದಾದರೂ 101ನೇ ಸಲ ಮತ್ತು ಇದೇ ಥರಕ್ಕೆ ಟೊಪ್ಪಿ ಬೀಳ್ತಾರೆ. ಇದು ಮೂರ್ಖತನ. ಫಸ್ಟ್ ಟೈಮ್ ಮಾತ್ರ ತಪ್ಪು, 2ನೇ ಸಲ ಚಾಯ್ಸ್, ಅದು ತಪ್ಪಲ್ಲ. ನೀವು ಬೇಕಂತ ಮಾಡ್ತಾ ಇರೋದು. ಬೇಕಂತ ಮಾಡ್ತಾ ಇರ್ಬೇಕಾದ್ರೆ ನಂಗೆ ಗೊತ್ತಿಲ್ಲ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ನೀವು ಒಬ್ರ ಹತ್ರ ಹೊಡ್ತಾ ತಿಂದಿದ್ರಲ್ವಾ, ಮತ್ತು ಇನ್ಯಾಕೆ ಮಾಡ್ತೀರಾ? ಎಲ್ಲರೂ ಕೆಟ್ಟವ್ರೇನಾ? ಎಲ್ಲರೂ ಕೆಟ್ಟವ್ರಲ್ಲ. 20% ಜನ ಒಳ್ಳೆಯವರಿದ್ದಾರೆ, 80% ಜನ ಟೋಪಿ ಹಾಕೋರೆ. ಆದರೆ ಈ ಒಳ್ಳೆಯವ್ರು 20 ಅಂತ ಯಾವ ಹುಡ್ಕೋದ್ರಲ್ಲಿ 80 ಜನ ನಮ್ಗೆ ಟೋಪಿ ಹಾಕಿರ್ತಾರೆ.
ಇದು ಜಗತ್ತಿನ ನಿಯಮ, 80-20 ನಿಯಮ ಜಗತ್ತಲ್ಲಿ. ಹ್ಮ್ ಹ್ಮ್ ಹಾಗಾಗಿ ನಮ್ಮ ಒಳಿತೇನಿದೆ, ನಮ್ಮ ಜಾಗ್ರತೆನಲ್ಲಿ ನಾವಿರೋಣ. ನಾವು ದುಡ್ದಿರೋ ಹಣ, ನಿಮ್ಮ ಹಣ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮಗೆ ಮಾಡೋಕ್ಕೆ ಬರಲ್ವ ಸಂಭಾಳಿಸ್ಲಿಕ್ಕೆ? ಒಂದು ವಿಷಯ ತಿಳ್ಕೊಳ್ಳಿ, ಜಗತ್ತಲ್ಲಿ 99% ಜನಕ್ಕೆ ಇಷ್ಟೆಲ್ಲ ಹಣದಿಂದ ಓಡೋಗ್ತಾರಲ್ವ, ನೋಡಿದ್ದೀರಲ್ವ? ಹಣ ಅಂದರೆ ಸಾಯ್ತಾರೆ, ಹಣಕ್ಕಾಗಿ ಬಾಯಿ ಬಿಡ್ತಾರೆ, ಹಣ ಅಂದರೆ ಏನು ಮಾಡೋಕ್ಕೆ ತಯಾರಿದ್ದಾರೆ. ಹಣ ಕೈಗೆ ಬರ್ತಿದ್ದಂಗೆ ಎಷ್ಟು ಜನ ಉಳಿಸ್ಕೋತಾರೆ ನೋಡಿ ನೀವು. 90% ಜನ ಹಣ ಉಳಿಸ್ಕೊಳ್ಳಲ್ಲ ಕೈಯಲ್ಲಿ, ಮಜಾ ಮಾಡಿಬಿಡ್ಬೇಕು ಅವರಿಗೆ. ಫಸ್ಟಿಗೆ ಡ್ರಿಂಕ್ಸ್ ಮಾಡಬೇಕು, ಬಾರಲ್ಲಿ ಪಾರ್ಟಿ ಕೊಡಬೇಕು, ಜನಕ್ಕೆಲ್ಲ ಕರಿಬೇಕು, ನನ್ನ ಹತ್ರ ಇದೆ ಅಂತ ತೋರಿಸ್ಕೋಬೇಕು, ಕಾರ್ ತೊಗೋಬೇಕು, ಮನೆ ತೊಗೋಬೇಕು, ಕೈಗೆಲ್ಲ ಹಾಕ್ಕೋಬೇಕು, ಇಲ್ಲಿ ದಪ್ಪ ಒಂದು ಕುತ್ತಿಗೆಗೆ ಇಷ್ಟು ದಪ್ಪದ್ದು ಮಾಡಿ ಹಾಕ್ಕೋಬೇಕು, ಇಲ್ಲಿಗೆಲ್ಲ ಬೆರಳು ಹಾಕ್ಕೊಂಡು ಜನಕ್ಕೆ ಹಿಂಗೆ ನಮಸ್ಕಾರ ಮಾಡ್ಬೇಕು, ಕಾಣಬೇಕಲ್ವ? ಇದನ್ನು ನಾವು ನೋಡ್ತೀವಿ ಹೊರತು ಅಮೇರಿಕನ್ ಸೈಕಿಯಾಟ್ರಿಕ್ ಸೊಸೈಟಿನವರು 100 ಜನಕ್ಕೆ $10,000 ಹಣ ಕೊಟ್ಟು ನೋಡಿ ಟೆಸ್ಟ್ ಮಾಡಿದ್ದಾರೆ. 6 ತಿಂಗಳಲ್ಲಿ ಇನ್ನೊಮ್ಮೆ ಅವ್ರ ಹತ್ರ ಹೋದರೆ 99% ಜನ ಕಳ್ಕೊಂಡಿದ್ದಾರೆ. ಒಬ್ಬ 10,000ನ 14,000 ಮಾಡಿದ್ದಾನೆ ಒಬ್ಬ. ಉಳಿದ 99 ಜನ ಮಜ್ಜಾ ಉಡಾಯಿಸ್ಬಿಟ್ಟಿದ್ದಾರೆ. 2-3 ತಿಂಗಳಲ್ಲೇ ಖಾಲಿ. ಫ್ರೀ ಹಣ ಅಲ್ವಾ? ಕರೆಕ್ಟ್. ನಮ್ಮ ಜನಕ್ಕೆ ಯಾರ್ದೋ ಹಣ ಅಂದಾಗ ಅದಕ್ಕೆ ಬೆಲೆ ಇಲ್ಲ. ನೋಡಿ, ಒಂದು ಸಣ್ಣ ಘಟನೆ ಹೇಳ್ತೀನಿ ನಿಮಗೆ. ಮಗ ಬೆಳೆದ ಮನೇಲಿದ್ದಾನೆ. ತಂದೆ ಒಂದಿನ ಕರೆದ, ಬಾಯಿಲಿ ನೀನು ಸಾಯಂಕಾಲದೊಳಗಡೆ $100 ದುಡ್ಕೊಂಡು ಬಂದು ನಂಗೆ ತೋರಿಸು, ಹೋಗೀಗ. ಹೋಗಿ ಬೆಳಿಗ್ಗೆ ಹೊರಗಡೆ ಹೋಗ್ತೀನಿ, ಡ್ರೆಸ್ ಹಾಕ್ಕೊಂಡು ಟಿಫನಿಗೆ ಕೂತ್ಕೊಂಡ. ತಾಯಿ ದುಡ್ಡು ಕೊಟ್ಲು ಹಗೂರ, $200 ಕೊಟ್ಲು. $100 ಸಿನಿಮಾಗಿನ್ಮಾ ನೋಡು, ಸಾಯಂಕಾಲ ಬಂದು ಈ $100 ಅಪ್ಪಂಗೆ ಕೊಟ್ಬಿಡು ಅಂತ. ಓಕೆ. ಸಾಯಂಕಾಲ ಮಗ ಮನೆಗೆ ಬಂದ 8 ಗಂಟೆಗೆ, ಅಪ್ಪ ತಗೋ $100 ಅಂದ. ಅಪ್ಪ ಏನಂದ, ತೊಗೊಂಡೋಗಿ ಆ ಚರಂಡಿಗೆ ಬಿಸಾಕ್ ಬಾ ಅಂದ. ಹುಡುಗ ಹೋದ, ಆರಾಮಾಗಿ ಬಿಸಾಕ್ದ, ಬಂದ. 3-4 ದಿನ ಆಯಿತು, ತಾಯಿ ಅವ್ರ ತವ್ರ ಮನೆಗೆ ಹೊರಟ್ಲು. ಅವತ್ತು ಮಗನ ಕರೆದ ಅಪ್ಪ, ಬಾಯಿಲ್ಲಿ ಅಂದ, ಹೋಗು $100 ದುಡ್ಕೊಂಬ ಹೋಗು ಅಂದ. ಹುಡುಗಂಗೆ ಹಣ ಕೊಡೋರು ಯಾರಿಲ್ಲ. ಹೋದ ಹೊರಗಡೆ, ದುಡಿಲೇಬೇಕಲ್ವ, ಏನೇನೋ ಮಾಡ್ಕೊಂಡು ದುಡ್ಕೊಂಡು ರಾತ್ರಿ 10 ಗಂಟೆಗೆ ಬಂದ. ಅಪ್ಪ ತಗೋ $100 ಅಂದ. ಅಪ್ಪ ಹೇಳ್ದ, ತೊಗೊಂಡೋಗಲ್ಲಿ ಚರಂಡಿಗೆ ಬಿಸಾಕೊಂಡ. ಹುಡುಗಂಗೆ ಸಿಟ್ಟು ಬಂದ್ಬಿಡ್ತು, ಗಲಾಟೆ ಎಲ್ಲ ಮಾಡಿಬಿಟ್ಟ. ನಾನು ಕಷ್ಟಪಟ್ಟು ದುಡ್ದಿದ್ದೀನಿ, ಚರಂಡಿಗೆ ಬಿಸಾಕು ಅಂತ ಹೆಂಗಂತೀಯ ನೀನು? ಹೂ ಅಂತ. ಅದೇ ಬೇರೆಯವ್ರು ಕೊಟ್ಟಾಗ, ತಾಯಿ ಕೊಟ್ಟಾಗ ಚರಂಡಿಗೆ ಬಿಸಾಕ್ ಬಂದ ಅವನು. ಸ್ವತಃ ದುಡಿ ಅಂದಾಗ, ಅವನು ಕಷ್ಟಪಟ್ಟು ದುಡ್ದಾಗ ಅವನಿಗೆ ಅದ್ರ ನೋವು ಗೊತ್ತಾಯ್ತು. ಇದು ನಾವು ಕಷ್ಟಪಟ್ಟು ದುಡಿದ್ರೆ ಗೊತ್ತಾಗತ್ತೆ. ಯಾರ ಹತ್ರನೋ ಇಸ್ಕೊಂಡು, ನಮ್ಮಲ್ಲಿ ಎಷ್ಟೋ ಜನ ಇದ್ದಾರೆ ಇದೇ ಕೆಲಸ ಅವರಿಗೆ. ಇವತ್ತು ನಿಮ್ಮ ಹತ್ರ ಇಸ್ಕೊಂಡ್ರು, ನಾಳೆ ಇನ್ನೊಬ್ರ ಹತ್ರ ಇಸ್ಕೊಂಡ್ರು, 100 ಕಡೆ ಹೊಂಡ ತೆಗೆದ್ರು, 101ನೇ ಕಡೆ ಇದ್ದಿದ್ದಾರೆ. ಅವ್ರಿಗೆ ಯಾರು ಹೊಸ ಮಿಕ್ಕಗಳು, ಯಾಕಂದ್ರೆ ಬೆಂಗಳೂರು ದೊಡ್ಡದಿದಲ್ವಾ, ಸಿಕ್ಕೇ ಸಿಗತ್ತೆ, ಮಾಡ್ತಾರೆ, ಇದ್ದಾರೆ, ದೊಡ್ಡ ದೊಡ್ಡವರೇ ಇದ್ದಾರೆ. ನೀವು ಬಡವರು ಅಂತಲ್ಲ, ದೊಡ್ಡ ಶ್ರೀಮಂತರು, ಕಾರ್ಗಿರಿ ಇಟ್ಕೊಂಡವರೇ ಇದ್ದಾರೆ. ಇದೇ ಕೆಲಸ ಅವರಿಗೆ. ಏನು ಮಾಡೋಕ್ಕಾಗಲ್ಲ, ನಾವು ಬುದ್ಧಿವಂತರಾಗಬೇಕಷ್ಟೆ. ಹೊಡ್ತಾ ತಿಂದವರು ಬುದ್ಧಿವಂತರಾದರೆ ನೆಕ್ಸ್ಟ್ ಇನ್ನೊಬ್ಬರಿಗೆ ಅವಕಾಶ ಕೊಡಬಾರ್ದು. ಆವಾಗ ನಾವು ಸರಿಯಾಗ್ತೀವಿ. ಈಗ ಕೆಲವೊಂದು ಸನ್ನಿವೇಶಗಳಿಗೆ ಕೋಪ ಬರೋದು ಸಹಜ, ಏನೋ ಬೇಜಾರು ಅನ್ಸೋದು ಸಹಜ. ಇಲ್ಲ, ಸಹಜ ಅಲ್ಲ. ಕೋಪ ಅನ್ನೋದೇನಿದೆ, ಮನುಷ್ಯನ ಒಂದು ವೀಕ್ನೆಸ್ ಅದು. ಸರಿಯಾದ ವಿಷಯಕ್ಕೆ ಕೋಪ ಮಾಡೋದು ಮನುಷ್ಯನ ಕೆಪಾಸಿಟಿ. 99% ಜನಕ್ಕೆ ಯಾವುದಕ್ಕೆ ಕೋಪ ಮಾಡಬೇಕು ಅಂತ ಗೊತ್ತಿಲ್ಲ. ಸೈಕಾಲಜಿನಲ್ಲಿ ಕೋಪ ಇಸ್ ಎ ಬಿಗ್ಗೆಸ್ಟ್ ವೀಕ್ನೆಸ್. ಸರ್ವಜ್ಞ ಏನು ಹೇಳಿದೆ ಹೇಳಿ? ಕೋಪವೆಂಬುದು ಕೇಳು ಪಾಪದ ನೆಲೆಗಟ್ಟು, ಕೂಪದೊಳು ನೇಣು ಹರಿದಂತೆ ಸರ್ವಜ್ಞ. ಕೋಪ ಅನ್ನೋದು ನಮ್ಮಲ್ಲಿ ಒಂದು ಮಾತೇ ಇದೆ ನೋಡಿ, ಒಂದು ಕೋಪ ಮಾಡಿ ಬಾವಿಗೆ ಹಾರಿದ್ರೆ 100 ಕೋಪ ಮಾಡಿದ್ರು ಮೇಲ್ ಬರೋಕ್ಕಾಗಲ್ಲ. ಹೌದು. ಹಾಗಾಗಿ ಕೋಪ ಅನ್ನೋದು ವೀಕ್ನೆಸ್. ಯಾರನ್ನಾರು ಕೋಪ ಬರ್ಸಿ ಏನಾರು ಮಾಡಿಸ್ಬಿಡ್ಬೋದು, ಸಿಕ್ಕೊಂಬೀಳ್ತಾರೆ ಅವರು. ನಿಮ್ಗೆ ಈಸಿ ಪ್ರೇ ಅವರು. ಕೋಪ ಮಾಡದೇ ಇರೋದಿದೆಯಲ್ಲ, ಅದು ತಾಕತ್ತು. ಕೋಪ ಮಾಡದೆ ಬದುಕಲಿಕ್ಕೆ ಅಭ್ಯಾಸ ಮಾಡಿ. ನಾನು ಹೇಳೋದಲ್ಲ, ಕೋಪ ನೇರವಾಗಿ ನಿಮ್ಮ ಹೃದಯದ ಮೇಲೆ ಕೆಲಸ ಮಾಡುತ್ತೆ. ಹಾರ್ಟ್ ಅಟ್ಯಾಕ್ ಡೆಫಿನೆಟ್ ಕೋಪ ಇದ್ದರೆ.
ಯಾಕೆ ಬೇಕು? ನಿಮ್ಮ ಆರೋಗ್ಯ ಯಾಕೆ ಹಾಳು ಮಾಡ್ಕೋತೀರಾ? ಎಸ್ ಯಾ ಯಾಕೆ ಇನ್ನೊಬ್ಬರ ಮೇಲೆ ಹೊಟ್ಟೆ ಉರಿ ಪಡ್ತೀರಾ? ಅಲ್ಸರ್ ಬರುತ್ತೆ. ದ್ವೇಷ ಯಾಕೆ ಮಾಡ್ತೀರಾ? ಲಿವರ್ ಮೇಲೆ ಪರಿಣಾಮ ಬೀರುತ್ತೆ ಅಲ್ವೇ? ಪ್ರೂವನ್ ಫ್ಯಾಕ್ಟರ್ಸ್. ಈಗ ಕರ್ಮದ ಲೆವೆಲಲ್ಲಿ ಯಾವ ರೀತಿ ನಡೆಯುತ್ತೆ ಗುರುಜರ ಆತ್ಮಿಕವಾಗಿ ನಾವು ಇದನ್ನ ನೋಡಿದಾಗ? ಅಲ್ಲ, ಒಂದು ಬೇವಿನ ಬೀಜ ಬಿತ್ತಿ ಮಾವಿನ ಹಣ್ಣು ಬರೋದೇ ಇಲ್ಲ ಅನ್ನೋದು ಸತ್ಯ ಅಲ್ವಾ? ಬರುತ್ತಾ? ಇಲ್ಲ ಇಲ್ಲ, ಬರಕ್ ಸಾಧ್ಯನೇ ಇಲ್ಲ. ಹೌದಾನೆ? ಇಲ್ಲ. ಹಾಗಿದ್ಮೇಲೆ ಇವತ್ತು ಒಳ್ಳೆ ಕೆಲಸ ಮಾಡೇ ನಾವು ಬದುಕೋದು ಬಹಳ ಕಷ್ಟ ಇದೆ. ಟೋಪಿ ಹಾಕಿ ಇನ್ನೊಬ್ರಿಗೆ ಇದು ಮಾಡಿ ಬದುಕ್ಲಿಕ್ಕೆ ಸಾಧ್ಯನಾ? ಎಷ್ಟು ದಿನ ಬದುಕ್ಬೋದು? ಅದ್ರ ಬದಲು 10 ಪೈಸೆ ಕಡಿಮೆ ದುಡಿದ್ರೂ ಅಡ್ಡಿ ಇಲ್ಲ, ಗಂಜಿ ಕುಡಿದ್ರೂ ಅಡ್ಡಿ ಇಲ್ಲ, ಮರ್ಯಾದೆಯಿಂದ ಬದುಕೋಣ. ಕರೆಕ್ಟ್. 4 ಜನರ ವಿಶ್ವಾಸ ಇರುತ್ತೆ. ವಿಶ್ವಾಸ ಉಳಿಸ್ಕೊಂಡು ಹೋದ್ರೆ ಎಲ್ಲೋ ಒಂದು ಕಡೆ ನಿಮ್ಗೆ ಸಹಾಯ ಆಗತ್ತೆ. ಯಾಕಾಗಲ್ಲ ಅಲ್ವೇ? ಹೌದು ಗುರುಜಿಯವರೇ. ನಾವು ಯಾಕೆ ಪ್ರಯತ್ನ ಮಾಡಲ್ಲ? ಅಲ್ಲೇ ಸೋಲ್ತಾ ಇರೋದು ಗುರುಜಿಯವರೇ. ನಮ್ಮಲ್ಲಿ ನಾವೇನು ನೋಡ್ತೀವಿ ಅಂದರೆ, ಇಲ್ಲ ತುಂಬ ಅಹಮ್ಮಲ್ಲಿ ಸಾಯ್ತಾರೆ. ನಾನು ಯಾರು, ನಾನೇನು ಗೊತ್ತಾ? ಆಮೇಲೆ ಕೆಲವರು ಈ ಸಾಲನೇ ಇಸ್ಕೊಂಡು, ನಾನು ಯಾರು ಗೊತ್ತೇನ್ರಿ, ನಾನು ಹಿಂಗೆ ಗೊತ್ತಾ, ನನಗೆ ಗೊತ್ತಾ, ನನಗೆಲ್ಲ ಬಗ್ಸ್ ಎಲ್ಲ ಅಭ್ಯಾಸ ಇಲ್ಲ, ಒಂದು 50,000 ಸಾಲ ಕೊಡ್ತೀರಾ? ನಮ್ಮ ಹತ್ರ ಬರ್ತಾರೆ. ನಮ್ಮ ದಾರಿನೇ ಬೇರೆ. ಗುರುಗಳೇ, ಒಂದು 2 ಲಕ್ಷ ಬೇಕಿತ್ತು, ಬ್ಯಾಂಕಿಗೆ ಹೋಗ್ರಿ, ನಾನೇನು ವ್ಯವಹಾರ ಮಾಡ್ತಿದ್ದೀನ ಅಂತೀನಿ. ನನ್ನ ಹತ್ರ ನಾನು ಆ ವ್ಯವಹಾರ ಮಾಡೋದೇ ಇಲ್ಲ. ಫುಲ್ ಒತ್ತಾಯ ಎಲ್ಲ ಮಾಡ್ತಾರೆ ಬಂದು. ನಾನು ಅವ್ರಿಗೆ ಹೇಳ್ತೀನಿ, ನಮ್ಮಲ್ಲಿ ಬರೀ ಇನ್ಕಮಿಂಗ್ ಮಾತ್ರ, ಔಟ್ ಗೋಯಿಂಗ್ ಇಲ್ಲ ಅಂತೀನಿ. ಇಲ್ಲ, ಯಾಕೆ ಅವ್ರಿಗೆ ಕೊಟ್ಕೊಂಡು, ಈಗ ನಮಗೆ ಬೆಳವಣಿಗೆಗೆ ಬೇಕಾದಷ್ಟು ಹಣದ ಅವಶ್ಯಕತೆ ಇದೆ, ಅದರಲ್ಲಿ ಇನ್ನೊಬ್ರಿಗೆ ಕೊಟ್ಕೊಂಡು ಅವ್ರ ಹಿಂದೆ ಓಡಾಡಿ ಅವರ ಇದನ್ನು ಕೇಳಿ, ನಾನು ಹಿಂದೆಲ್ಲ ಕೇಳಿದ್ದೀನಿ, ಯಾರಿಗೂ ಹೆಲ್ಪ್ ಮಾಡೋಣ ಅಂತ ಹೋಗಿ, ನೀವೇನು ದುಡ್ದಿದ್ದ ಪುಕ್ಸಾಟೆ ಅಲ್ವಾ, ಜನ ಕೊಟ್ಟಿದ್ದು, ಅದು ಕೊಟ್ಟರು ನೀವೇನ್ರಿ ಸೊಕ್ಕು ಅಂತ ಕೇಳಿದ್ದಾರೆ ನನಗೆ. ಓಕೆ. ಏನೋ ಒಂದು ಸಮಯಕ್ಕೆ ಅಂತೇಳಿ ಬಂದು ಹತ್ರು, ಏನೋ ಪರಿಚಯದವರು ಅಂತ. ನಾನು ಇವೆಲ್ಲ ಮಾಡಿದವನೇ, ಹೊಡ್ತಾ ತಿಂದಮೇಲೆ ಈಗ ಬುದ್ಧಿ ಕಲ್ತ್ಬಿಟ್ಟಿದ್ದೀನಿ. ಓಕೆ. ಹಾಗಾಗಿ ಜೀವನದಲ್ಲಿ ಏನು ಅಂದರೆ, ನಾವು ಪಾಠ ಕಲಿತಾ ಹೋಗೋದು, ಕಲಿತ ಪಾಠವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಆಮೇಲೆ ನಮ್ಮ ಹಣ ನಮ್ಮ ಕೈಯಲ್ಲಿದ್ದರೆ ಶಾಂತಿ ಇರುತ್ತಲ್ವ. ಇನ್ಯಾರ ಕೈಯಲ್ಲೋ ಕೊಟ್ಟು ನಿದ್ದೆ ಮಾಡದೆ ಒದ್ದಾಡಿ ಇದನ್ನೆಲ್ಲ ಮಾಡ್ಕೊಳ್ಳೋ ಬದಲು ಆರೋಗ್ಯ ಹಾಳು ಮಾಡ್ಕೊಳ್ಳೋ, ದುಡ್ಡನ್ನೂ ಕೊಟ್ಟು. ಕನ್ಫ್ಯೂಷಿಯಸ್ ಏನು ಹೇಳ್ತಾನೆ ಹೇಳಿ, ಒಬ್ಬ ಚೈನಾದ ದಾರ್ಶನಿಕ ಅವನು. ನಾನು ದುಡ್ಡು ಕೊಡ್ತೀನಿ, ಕೇಳ್ತೀಯ ನೀನು, ನಾನು ಕೊಡೋದಿಲ್ಲ ಅಂತೀನಿ, ನಿಂಗೆ ಹುಚ್ಚಿಡಿಯತ್ತೆ. ನಾನು ದುಡ್ಡು ಕೊಡ್ತೀನಿ, ನೀನು ವಾಪಸ್ ಕೊಡಲ್ಲ, ಆವಾಗ ನಂಗೆ ಹುಚ್ಚಿಡಿಯತ್ತೆ. ನಂಗೆ ಹುಚ್ಚಿಡಿಯೋ ಬದಲು ನಿಂಗೆ ಹುಚ್ಚಿಡೀಲಿ ಅಂತ ನಾವು. ಓಕೆ ಅಲ್ವಾ? ಚೆನ್ನಾಗಿದೆ. ಎಸ್ ಗುರುಜಿಯವರೇ, ತುಂಬ ಚೆನ್ನಾಗಿದೆ. ಕನ್ಫ್ಯೂಷಿಯಸ್ನ ಹೇಳಿಕೆ ಭಾಳ ಚೆನ್ನಾಗಿದೆ. ಕೇಳಿದವ್ರಿಗೆ ಇಲ್ಲ ಅನ್ಬೇಡಿ, ಕೊಡಲ್ಲಪ್ಪ ನಾವು. ದೊಡ್ಡ ಮನುಷ್ಯರೇ, ನಾನು ಹೇಳ್ದಿಲ್ಲ, ನಮ್ಮ ದೊಡ್ಡ ಮನುಷ್ಯರು, ಸಮಾಜದಲ್ಲಿ ಗಣ್ಯರು ಅನ್ಸ್ಕೊಂಡವರು ನಮ್ಮಲ್ಲಿ, ಅಯ್ಯೋ ಹೇಳ್ದೆ ಅಲ್ಲ, ಬೇಕಾದಷ್ಟು ಅನುಭವಿಸ್ಬಿಟ್ಟಿದ್ದೀವಿ, ಬಿಟ್ಬಿಟ್ವಿ ಅಷ್ಟೆ. ದೇವರಿದ್ದಾನೆ, ದೇವರು ಅದಕ್ಕೆ ಸರಿಯಾಗಿ ಮಾಡಿದ್ದಾನೆ. ಅವ್ರು ನೋಡ್ತಾ ಇದ್ದೀನಿ ಈಗೆಲ್ಲ ಅವ್ರು ರಸ್ತೆ ಮೇಲೆ ಬಿದ್ದು ಒದ್ದಾಡ್ತಿದ್ದಾರೆ, 5-10 ರೂಪಾಯಿಗೆ ಎಲ್ಲ ಭಿಕ್ಷಾ ಬೇಡ್ದಂಗೆ ಬೇಡ್ತಿದ್ದಾರೆ. ಬಟ್ ಅವ್ರ ಬುದ್ಧಿ ಬಿಡಲಿಲ್ಲ ಅವರು. ಬಟ್ ನಮ್ಮ ಹತ್ರ ಬರೋಕ್ಕೆ ಮುಖ ಇಲ್ವಲ್ಲ. ನಮಸ್ಕಾರ, ದೇವ್ರು ಒಳ್ಳೇದು ಮಾಡಲಿ, ಬಿಟ್ಬಿಡಿ, ಚೆನ್ನಾಗಿರಿ, ನಾವು ಚೆನ್ನಾಗಿರ್ಬೋದಲ್ಲ. ಹೋಗಿದ್ದು ಹೋಯ್ತು, ಇನ್ನು ಮುಂದಾದರೂ ಉಳಿಸ್ಕೊಂಡು ಶಾಂತಿ ಇಟ್ಕೊಂಡು ಬದುಕಬೇಕಲ್ವ. ಬಟ್ ನಮ್ಮ ಎದುರಿಗೆ ಅವ್ರು ಚೆನ್ನಾಗೇ ಇರ್ತಾರಲ್ಲ. ಇಲ್ಲ, ಕರ್ಮ ಅವ್ರಿಗೆ ಹೊಡೆಯುತ್ತೆ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಅವ್ರ ಕರ್ಮ ತಿಂದೇ ತಿಂತಾರೆ. ಬರೆದಿಟ್ಕೊಳ್ಳಿ, ನಾನು ನೋಡಿದ್ದೀನಿ, ದೊಡ್ಡ ಮನುಷ್ಯರೆಲ್ಲ ನೋಡಿದ್ದೀನಿ. ಈಗ ಏನಾಗಿದ್ದಾರೆ ಅನ್ನೋದನ್ನು ನೋಡಿದ್ದೀನಿ, ಮೋಸ ಮಾಡಿದ್ಮೇಲೆ ಹೆಂಗೆ ಬದುಕ್ತಾರೆ ಅನ್ನೋದನ್ನು ನೋಡಿದ್ದೀನಿ ನಾನು, ಖಂಡಿತವಾಗಿ. ಓಕೆ. ಸೊ ಮನಸ್ಸಿನ ಲೆವೆಲಲ್ಲಿ ಯಾವ ರೀತಿ ನಡೆಯುತ್ತೆ ಗುರುಜಿಯವರೇ ಈ ಕೋಪ, ಮನಸ್ಸಿನ? ನಾನು ಹೇಳಿದೆ ಅಲ್ವಾ, ಅದು ಬೇರೆ. ಈಗ ಬುದ್ಧ ಒಂದು ಕಡೆ ಹೇಳ್ತಾನೆ ಈ ಕೋಪದ ಬಗ್ಗೆ. ನೀನು ಕೋಪ ಹಿಡ್ಕೊಂಡು ಯಾರಿಗಾದರೂ ಕೊಡಕ್ಕೆ ಹೋಗ್ತೀಯ, ಗಿಫ್ಟ್ ಕೊಟ್ಟ ಹಾಗೆ, ಅವ್ರು ಬೇಡ ಅಂತಾರೆ, ಯಾರ ಹತ್ರ ಉಳಿಯತ್ತದು? ನಮ್ಮ ಹತ್ರನೇ. ಹಾಗೇನೆ ಕೋಪನೂ ಹಾಗೇನೆ.
ಅವ್ರು ತಗೊಳ್ಳಿಲ್ಲ ಅಂದರೆ ನಿಮ್ಮ ಹತ್ರನೇ ಉಳಿಯುತ್ತೆ, ನಿಮ್ಮನ್ನೇ ಸುಡತ್ತದು. ಕರೆಕ್ಟ್. ನಿಮ್ಮನ್ನೇ ಸುಡತ್ತೆ ತಾನೆ. ಯಾಕೆ ನಿಮ್ಮನ್ನು ಸುಟ್ಕೋತೀರ? ಬಿಟ್ಬಿಡಿ, ಪಾಠ ಕಲೀರಿ, ಇನ್ಯಾರಿಗೂ ಕೊಡಬೇಡಿ. ಇನ್ಯಾರಿಗೂ ಈ ಬುದ್ಧಿ ಬೇಡ. ಹೆಲ್ಪ್ ಮಾಡಲೇಬೇಕು ನಿಮಗೆಲ್ಲೋ ಹೆಲ್ಪ್ ಮಾಡಿದ್ದಾರೆ, ಹೆಲ್ಪ್ ಮಾಡಲೇಬೇಕಾ, ಒಂದು 5,000-10,000 ಕೊಟ್ಬಿಡಿ, ನಮಸ್ಕಾರ ಮಾಡಿಬಿಡಿ. ನನ್ನ ಕೈಯಲ್ಲಿ ಇಷ್ಟೇ ಅಪ್ಪ ಆಗೋದು, ನಮಸ್ಕಾರ, ದೇವ್ರು ನಿಂಗೆ ಒಳ್ಳೇದು ಮಾಡಲಿ, ಕೈ ಬಿಟ್ಬಿಡಿ. ಒಳ್ಳೇದು ತಾನೆ. ಒಳ್ಳೇದು ಗುರುಜಿಯವರೇ. ಇಲ್ಲ, ಆ್ಯಕ್ಚುಲಿ ಕೋಪನೇ ಇಲ್ಲದೆ ಸಹನೆಯಿಂದ ಇರೋದೇ ಒಂದು ದೊಡ್ಡ ಸಾಹಸ ಮಾಡಿದಾಗೆ ಈಗಿನ ಇದರಲ್ಲಿ. ಯಾಕೆಂದರೆ ಈಗಂತೂ ಪ್ರತಿ ಒಂದು ಹೆಜ್ಜೆಯಲ್ಲೂ ನಾವು ಈ ಒಂದು ಕೋಪಕ್ಕಾಗಲಿ ದ್ವೇಷಕ್ಕಾಗಲಿ ಹೊಟ್ಟೆ ಕಿಚ್ಚಿಗೆ ನಾವು ದಾರಿ ಮಾಡಿಕೊಡ್ತಾನೆ ಕೋಪ ಈ ಹುಚ್ಚು ಬಂದ್ಬಿಟ್ಟಿದೆ ಅಲ್ರಿ. ಸುಮ್ಮನೆ ರಸ್ತೆ ಮೇಲೆ ನೋಡ್ರಿ, ಸುಮ್ಮನೆ ಅವನು ಅಡ್ಡ ಬಂದು ಇದ್ದವ್ರ ಮೇಲೆಲ್ಲ ಕೂಗಾಡ್ ಹೋಗ್ತಾರೆ, ಇದು ಮಾಡೋಗ್ತಾರೆ, ಅಂತಾರೆ. ಯಾಕಂದ್ರೆ ಇವತ್ತು ಮನುಷ್ಯನಿಗೆ ಒಂದು ಶಾಂತಿಯುತವಾಗಿ ಬದುಕಲಿಕ್ಕೆ, ಆಮೇಲೆ ನೋಡಿ ಬೆಂಗಳೂರು ಅಂದಮೇಲೆ ಟ್ರಾಫಿಕ್ ಜಾಮೆ, ಟ್ರಾಫಿಕ್ ಜಾಮೆ ಅಂದಮೇಲೆ ರಸ್ತೆ ಮೇಲೆ ಇವೆಲ್ಲ ನಡೆಯೋದೆ. ಶಾಂತಿಯಿಂದ ಇರಿ. ಟ್ರಾಫಿಕ್ಕಲ್ಲಿ ನೀವು ನಿಜವಾಗಿ ನಿಮ್ಮ ತಲೆ ಉಪಯೋಗಿಸಿದ್ರೆ ಶಾಂತಿ ಕಲಿಬೋದು, ತಾಳ್ಮೆ ಕಲಿಬೋದು. ಬಟ್ ನೀವು ಕಳ್ಕೊಂಡ್ರೆ ಎಲ್ಲ ಕಳ್ಕೊಬೋದು. ಅಲ್ಲಿ ನೋಡ್ತೀವಲ್ಲ ರಸ್ತೆ ಮೇಲೆ ಇಷ್ಟು ಸಣ್ಣ ವಿಷಯಕ್ಕೆ ಇಳಿದು ಹೊಡೆದಾಡೋದೇ ರೋಡ್ ರೇಜ್. ಹೌದು, ಹುಚ್ಚುತನ. ಯಾರಿಗೂ ಪೇಷನ್ಸ್ ಇಲ್ಲ ಗುರುಜಿಯವರೇ. ನೋಡ್ತೀವಲ್ಲ ನಾವು, ಒಂದು ಚೂರು ಎಲ್ಲೂ ತಗ್ಲಿರುತ್ತೆ. ಇಲ್ಲ, ಅವ್ರದ್ದೇ ತಪ್ಪು. ಈಗ ಮೊನ್ನೆ ಏನಾಯ್ತು, ನಾವು ಒಂದು ಕಡೆ ಅವರೇ ಬಂದ್ಕೊಂಡು ಆ ಕಡೆ ಬಂದು ನನಗೆ ಅಂತಾರೆ, ನಾನು ಹಿಂಗಂದೆ ಅಷ್ಟೆ. ಹುಚ್ಚರ ಸಂತೆಯಲ್ಲಿ ನಾವು ಜಾಗ್ರತೆಯಿಂದ ಇರಬೇಕು. ಬಟ್ಟೆ ಈ ಬೆತ್ತಲೆಯರ ರಾಜ್ಯದಲ್ಲಿ ಬಟ್ಟೆ ಹಾಕಿದವನು ಹುಚ್ಚ ಅಂತ. ಕರೆಕ್ಟ್. ಹೌದು. ಇಲ್ಲ ಗುರುಜಿಯವರೇ, ಮತ್ತಷ್ಟು ವಿಷಯಗಳನ್ನು ನಿಮ್ಮಿಂದ ತಿಳ್ಕೋಬೇಕು. ಈಗೊಂದು ಸಣ್ಣ ವಿರಾಮ ತಗೊಳ್ಳೋ ಸಮಯ ಆಗಿದೆ. ಪ್ರಿಯ ವೀಕ್ಷಕರೇ, ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಭಾರತಿ ಸಾಯಿ ಬಾಬಾ ಸೌಖ್ಯದಾತಾ ಜೀವಾ ಚರಣ ರಜತರಿ ದ್ಯಾವಾ ದಾಸಾ ವಿಸಾವಾ ಭಕ್ತಾ ವಿಸಾವಾ. ಭಾರತಿ ಸಾಯಿ ಬಾಬಾ स्वस्वरूपी राधे तंग मुमुक्षु जनादारी निज डोरा श्रीरंग डोरा श्रीरंग. आरती साई बाबा जय. ಎಂಥ ತಪ್ಪು ಮೂರ್ಖತನ ಅಂತ ಹೇಳಿದ್ರೆ, ಕೆಟ್ಟ ಯೋಚನೆಗಳನ್ನು ಎಲ್ಲಿ ನಾವು ಒಳಗೆ ಬಿಟ್ಕೋತೀವಿ ಅದು ತನ್ನ ಕೆಟ್ಟ ಪರಿಣಾಮವನ್ನ ನಮ್ಮ ಮೇಲೆ ಖಂಡಿತವಾಗಿ ಬಿಟ್ಟು ಹೋಗುತ್ತೆ. आरती साई बाबा तुमसे नाम ध्याता हरे संस्कृति व्यथा अगाध तव करणी मार्ग दाविसी अनाथा दाविसी अनाथा. ವಿರಾಮ ನಂತರ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗುರುಜಿಯವರೇ, ಕೆಲವೊಂದು ಕಡೆ ಇವಾಗ ನೋಡಿ, ನೀವೇ ಹೇಳಿದಾಗೆ ಯಾವುದನ್ನು ಮನಸ್ಸಿಗೆ ಹಚ್ಕೋಬೇಡಿ, ನಿಮಗೆ ತೊಂದರೆ ಉಂಟಾಗತ್ತೆ ಅಂತ ಹೇಳಿದಾಗ ಕೆಲವೊಬ್ಬರು ಅದನ್ನು ಅಳವಡಿಸ್ಕೊಂಡಿರ್ತಾರೆ. ಯಾವುದಕ್ಕೂ ಕೋಪ ಮಾಡ್ಕೊಳ್ಳಲ್ಲ, ಯಾರನ್ನೂ ದ್ವೇಷಿಸೋಲ್ಲ, ಯಾವುದೇ ವಿಷಯಕ್ಕೆ ಹೊಟ್ಟೆ ಕಿಚ್ಚುಪಡಲ್ಲ. ನೀವು ಹೇಳಿದಾಗೆ ಕರ್ಮದ ಪ್ರಕಾರ ಅದು ಪಾಡಿಗೆ ನಡೀತಾ ಇದೆ, ನಡೀಲಿ ಅಂತ ಹೇಳೋ ಜನ ಎಷ್ಟೊಂದು ಇವಾಗ ಆಧ್ಯಾತ್ಮದಲ್ಲಿ ತೊಡಗಿಸ್ಕೊಂಡವ್ರು, ತಮ್ಮನ್ನು ತಾನು ತೊಡಗಿಸ್ಕೊಂಡಿದ್ದ ನಿಟ್ಟಿನಲ್ಲಿ ಅವರು ಅದನ್ನೆಲ್ಲ ಅಷ್ಟೊಂದು ಗಮನ ಕೊಡಲ್ಲ. ಅಂಥವ್ರನ್ನ, ಅಯ್ಯೋ ಅವ್ರ ಹತ್ರ ಏನು ಮಾತಾಡ್ತೀವಿ, ಅವ್ರಿಗೇನು ಗೊತ್ತಾಗಲ್ಲ, ಸುಮ್ಮನೆ ಬಿಟ್ಬಿಡು ಅಂದ್ಬಿಡ್ತಾರೆ. ಅವ್ರನ್ನ ನೋಡೋ ರೀತಿನೇ ಬದಲಾಯಿಸ್ಬಿಡ್ತಾರೆ. ಅವ್ರಿಗೆ ಜೀವನದಲ್ಲಿ ಆಸಕ್ತಿನೇ ಇಲ್ಲ ಅಂದ್ಬಿಡ್ತಾರೆ. ಆ ನಿಟ್ಟಿನಲ್ಲಿ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆ್ಯಕ್ಚುಲಿ ನಾವು ಬಂದ ಸನ್ನಿವೇಶಗಳನ್ನು ಹೇಗೆ ನೋಡಬೇಕು, ಹೇಗೆ ಅದನ್ನು ತಗೊಳ್ಬೇಕು, ಅದಕ್ಕೆ ಯಾವ ರೀತಿ ಒಂದು ಪ್ರತಿಕ್ರಿಯೆ ನಮ್ಮ ಕಡೆಯಿಂದ ಇರಬೇಕು ಅನ್ನೋದನ್ನು ನಾವಿಲ್ಲಿ ಆ್ಯಕ್ಚುಲಿ ನೋಡಬೇಕಾದ್ದು. ಆ ಥರ ಇಂಪ್ರೂವ್ಮೆಂಟ್ ಇದೆಯಲ್ಲ ಅಂತ ನೋಡಬೇಕಾದ್ದು. ಆದರೆ ಎಸ್ಪೆಷಲಿ ಆಧ್ಯಾತ್ಮಕ್ಕೆ ಒಳಗಾಗಿದ್ದಾರೆ ಅಂದರೆ ಅದು ನೋಡೋ ದೃಷ್ಟಿನೇ ಬೇರೆ ಮಾಡಿಬಿಡ್ತಾರೆ ಗುರುಜಿಯವರೇ. ಯಾಕೆ ಇದು? ಇವಾಗ ನೋಡಿ, ಒಬ್ಬ ಮನುಷ್ಯನಿಗೆ ಸಹನೆ ಇರಬೇಕು, ಸಹನೆ ಕಲ್ತಿದ್ದಾರೆ ಅಂದಾಗ ಆ್ಯಕ್ಚುಲಿ ಅವ್ರು ಖುಷಿ ಪಡಬೇಕು. ಅವರಿಂದ ನಾನು ಏನು ಗೊತ್ತಾ, ನಮ್ಮಲ್ಲಿ ನಾನು ಅವಾಗಲೇ ಹೇಳಿದೆ ನಿಮಗೆ, ಬೆತ್ತಲೆಯವರ ರಾಜ್ಯದಲ್ಲಿ ಬಟ್ಟೆ ಹಾಕಿದವನು ಹುಚ್ಚ.
ಹಾಂ ಹಾಂ ಏನಾಗತ್ತೆ ಇವರೆಲ್ಲ ಹೀಗೆ ಬದುಕ್ತಾ ಇರ್ತಾರೆ. ಹ್ಞೂ ಹ್ಞೂ ಯಾವನೊಬ್ಬ ಇದಕ್ಕೆ ವ್ಯತಿರಿಕ್ತವಾಗಿ ಬದುಕ್ತಿದ್ದಾನೆ ಅಂದರೆ ನಮಗಿನ್ನ ಉತ್ತಮ ಸ್ಥಿತಿಲಿ ಇದ್ದಾನೆ ಅನ್ನೋದನ್ನ ನಾವು ಅಕ್ಸೆಪ್ಟ್ ಮಾಡಲ್ಲ. ಹಾಂ ಹಾಂ ಎಸ್ ಅದೇನೋ ಹುಚ್ಚಿದ್ದಂಗಿದೆ ಅದು ನೋಡಿ, ಏನು ಮಾಡಿದ್ರು ಮಾತಾಡಲ್ಲ, ಒಂಥರ ಇದರಲ್ಲಿ ಇದ್ದಂಗಿದೆ ಹಾಂ ಅಂಥೇಳಿ ಅದು ಯೋಚನೆ ಮಾಡ್ತಾರೆ. ಹಾಂ ಹಾಂ ಹಾಗಾಗಿ ಬಿಟ್ಬಿಡೋದು ಬಹಳ ಒಳ್ಳೆಯ ಒಂದು ಲಕ್ಷಣ. ಅದು ಹ್ಞೂ 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 ಬಿಟ್ಬಿಡ್ಬೇಕು. ಹೌದಾ? ಹ್ಞೂ ಬಿಡಿ. ಹ್ಞೂ 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 ಏನಾಯ್ತು? ಹಾಂ ಆಯಿತು, ಏನು ಆಗೋದು ಆಗೋಯ್ತು. ಹ್ಞೂ ಅದಕ್ಕಾಗಿ ಇರೋದನ್ನು ಹಾಳು ಮಾಡಿಕೊಂಡು ಮುಂದಿನ ಅಂತಾರ ಅವರು ಗುಡ್ ಮನಿ ಆಫ್ಟರ್ ಬ್ಯಾಡ್ ಮನಿ. ಹಾಂ ಎಸ್ ಏನಾಗುತ್ತೆ ಅದ್ರ ಹಿಂದೆ ಹೋದರೆ ಹಾಂ ನಮ್ಮ ಮನಃಶಾಂತಿ ಹಾಳು, ಅವ್ರು ವಾಪಸ್ ಕೊಡೋಲ್ಲ. ಅದ್ರ ಹಿಂದೆ ಹೋಗಿ ಇನ್ನೊಂದಿಷ್ಟು ಸಿಟ್ಟುಗಿಟ್ಟು ಎಲ್ಲ ಮಾಡ್ಕೋತೀವಿ, ಜೀವನ ಹಾಳು ಮಾಡ್ಕೋತೀವಿ, ಮುಂದಿನ ದುಡಿಮೆ ಹಾಳು ಮಾಡ್ಕೋತೀವಿ. ಯೂಶಲಿ ಗುರುಜಿಯವರೇ ಯಂಗ್ಸ್ಟರ್ಸ್ನೇ ತೊಗೊಳ್ಳೋಣ, ಅವರೊಂಚೂರು ಏನೋ ಧ್ಯಾನ ಗಿನ ಅಂತ ಮಾಡ್ಕೊಂಡ್ಬಿಟ್ರೆ ಮನೆಯಲ್ಲಂತೂ ಗೋಳಾಟ ಮಾಡ್ದಂಗೆ ಮಾಡಿಬಿಡ್ತಾರೆ. ಅಯ್ಯೋ ಅವನು ಧ್ಯಾನ ಅಂತೆ ಇನ್ನೊಂದಂತೆ ಅಂತ ಮಾಡಿಕೊಂಡು ಅವನು ಜೀವನದ ಮೇಲೆ ಆಸಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲಲ್ಲ, ನೀವು ಅದಲ್ಲ, ನಮ್ಮಲ್ಲಿ ಬರೋರಿಗೆ ಅವ್ರ ತಂದೆ ತಾಯಿಗಳು ಹೋಗೋ ಗುರುಗಳಿಂದ ಹೋಗ್ತೀಯಾ ನೀನು, ಆಮೇಲೆ ಮದುವೆ ಆಗದೆ ಏನಾರು ಆಗ್ಬಿಡುತ್ತೆ. ನಾನು ನೋಡಿ, ನನಗೆ ಮದುವೆ ಆಗಿದೆ, ಮಕ್ಕಳಾಗಿದೆ, ಎಲ್ಲದೂ ಗೊತ್ತು ಜನಕ್ಕೆ. ಆದರೂ ನೀನು ಗುರುಗಳಿಂದ ಯಾಕೆ ಹೋಗ್ತೀಯಾ? ಇದು ಏನು ಸಿಗತ್ತಲ್ಲಿ? ಇಲ್ಲ, ಅವನು ಒಳ್ಳೆ ಗುಣ ಪಡೆದು ಒಳ್ಳೆ ಇವತ್ತು ಬಹುಶಃ ಮಕ್ಕಳು ಹೆಂಡ ಕುಡ್ಕೊಂಡ್ಬಂದ್ರೆ, ಸಿಗರೇಟ್ ಸೇದ್ಕೊಂಡು ಮನೆಗೆ ಬಂದರೆ ತಂದೆ ತಾಯಿಗಳು ಚಿಂತೆ ಮಾಡಬೇಕು. ಇವತ್ತು ಹೆಂಗಾಗಿದೆ ಅದೆಲ್ಲ ಮಾಡಿದ್ರೆ ಯೋಚನೆ ಮಾಡಲ್ಲ ಅವರು. ನಾಳೆ ಸಮಾಜಕ್ಕೆ ಬೇಕು, ನನ್ನ ಮಗ ಒಳ್ಳೆ ಬ್ರ್ಯಾಂಡೇ ಹೊಡಿತಾನೆ ಅಂತ ಮನೇಲಿ ಖುಷಿ ಪಡ್ತಾರೆ. ಹಾಂ, ಅದೇ ಹಿಂಗೇನೋ ಒಳ್ಳೆತನ, ಸಿಟ್ಟು ಮಾಡಲ್ಲ, ಶಾಂತಿಯಾಗಿರ್ತೀನಿ, ನಾಳೆ ಇದಕ್ಕೆ ಬರ್ತೀನಿ ಅಂದರೆ ಅಯ್ಯೋ ನನ್ನ ಮಗ ಏನೋ ಕೆಟ್ಟೋಗ್ಬಿಟ್ಟಿದ್ದಾನೆ, ದಾರಿ ತಪ್ಪು ಹೋಗ್ತಿದ್ದಾನೆ, ಗುರುಗಳಿಂದ ಹೋಗ್ತಿದ್ದಾನೆ, ಅಯ್ಯೋ ಏನು ಕತೆ ಇವನು ಇದೇನು ಅಂತ ಹಿಂಗೆ ಯೋಚನೆ ಮಾಡಿ. ನಮ್ಮಲ್ಲೇ ಆಯಿತು, ಒಬ್ಬ ಹುಡುಗ ಬರ್ತಾ ಇದ್ದ, ತುಂಬ ಒಳ್ಳೆ ಹುಡುಗ, ಸಿಟ್ಟೆಲ್ಲ ಮಾಡ್ತಾ ಇದ್ದ ಮನೆಯಲ್ಲಿ ಹಾಗೆ ಹೀಗೆ ಅಂತ. ಒಂಚೂರು ನಮ್ಮಲ್ಲಿ ಇದಕ್ಕೆ ತೊಗೊಂಡ್ವಿ. ಅವನು ಸರ್ವಿಸಿಗೆ ಬರ್ತೀನಿ ಅಂತ ಬಂದ. ಅದು ಏನು, ಕಾಲೇಜಿಗೆ ಹೋಗೋ ಮೊದಲು ಬೆಳಿಗ್ಗೆ ಬಂದು ನಮ್ಮ ಬಾಗಿಲೆಲ್ಲ ತಕ್ಕೊಟ್ಟು ಹೋಗೋನು, ಈ ಕಸ ಇದ್ರೆ ತೆಗೆದು ಹೋಗೋನು, ಕಾಲೇಜ್ ಮುಗಿದ್ಮೇಲೆ ಮತ್ತೆ ಸಾಯಂಕಾಲ ಬರೋನು, ಸ್ವಲ್ಪ ಹೊತ್ತು ನಮ್ಮ ಜೊತೆಲಿ ಇದ್ದು ಹೋಗೋನು. ಅದಕ್ಕೆ ಅವ್ರ ತಾಯಿ ದೊಡ್ಡ ಗಲಾಟೆ, ಇಲ್ಲಿ ಯಾಕೆ ಬರಬೇಕು ಅವನು ಹಾಗೆ. ಬಟ್ ಚೆನ್ನಾಗದ ಮನೆಯಲ್ಲಿ, ತಾಯಿ ತಂದೆ ಜೊತೆಗೂ ಚೆನ್ನಾಗಿರೋಕೆ ಶುರು ಮಾಡ್ದ. ಹಠ ಮಾಡಿ ಅವನಿಗೆ ಬಿಡಿಸ್ಬಿಟ್ರು ನಮ್ಮಲ್ಲಿ ಬರೋದನ್ನು, ಹಾಳಾಗ್ಬಿಡ್ತಾನೆ ಗುರುಗಳ ಹಿಂದೆ ಹೋಗಿ ಅಂತ. ಮಜಾ ಏನಾಯಿತು ಅಂದರೆ 3-4 ತಿಂಗಳಲ್ಲಿ ಹೋಗಿ ಇಸ್ಕಾನ್ ಸೇರ್ಕೊಂಡ್ಬಿಟ್ಟ ಅವನು. ಈಗ ಮನೆಗೆ ಬರೋಲ್ಲ. ಈಗ ತಾಯಿ ಬಂದು ನಮ್ಮ ಹತ್ರ ಅಳ್ತಾರೆ, ನಿಮ್ಮ ಹತ್ರ ಆದರೂ ಇದ್ದಿದ್ರೆ ನಮ್ಗೆ ಸಿಗ್ತಿದ್ನೇನೋ, ಅಲ್ಲೇನು ಮಾಡೋದು, ನೀವೇ ಮಾಡ್ಕೊಂಡಿದ್ದು, ಏನು ಮಾಡ್ರಿ ನೀವೇ ಮಾಡ್ರಿ, ನಾವೇನು ಮಾಡೋಕ್ಕಾಗತ್ತೆ ಅಲ್ವೇ? ಈಗ ಅವನೇ ಇಷ್ಟಪಟ್ಟು ಎಲ್ಲೋ ಒಂದು ಕಡೆ ನಾನು ಸೇವೆ ಮಾಡ್ತೀನಿ ಅಂತ ಸೇರ್ಕೊಂಡಾಗ ನೀವೇನು ಮಾಡೋಕ್ಕಾಗತ್ತೆ? ಯಾಕೆ ಗುರುಶ್ಚರ್ಯ, ಯಾಕೆ ಆ ಕೆಟ್ಟ ಅಭಿಪ್ರಾಯ ಇದೆ? ಆಧ್ಯಾತ್ಮಕ್ಕೆ ನಾವು ಕಾಲಿಟ್ರೆ ಅಥವಾ ನಾವು ಒಂದು ಧ್ಯಾನ ಮಾಡಿದ್ರೆ ಯಾಕೆ ಆ ರೀತಿ ಜನಕ್ಕೆ ಜನಕ್ಕೆ ಅವ್ರು ನಮ್ಮ ಕೈಗೆ ಸಿಗಲ್ಲ, ಬಿಟ್ಟು ಹೊಟ್ಟೋಗ್ತಾರೆ? ಜನಕ್ಕೆ ಏನು ಗೊತ್ತಾ, ಇವತ್ತು ಯಾವ ರೀತಿ ಭ್ರಮೆ, ನನಗೆ ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ಲ ಅಂತ ಅವ್ರ ತಲೆನಲ್ಲಿ. ಸೊ ಇದೇನೋ ಅದೆಲ್ಲ ಧ್ಯಾನ ಗೀಣದಿಂದ ಏನು ಸಿಗತ್ತೆ, ಏನು ದುಡಿಮೆ ಆಗತ್ತೆ? ಇವತ್ತು ಎಲ್ಲವನ್ನ ದುಡ್ಡಿನ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋಗ್ತಾರೋ ಹೊರತು ದುಡ್ಡಿನಿಗೆ ಮಿಗಿಲಾದ ಮನಃಶಾಂತಿ, ದೇಹಕ್ಕೆ ಬೇಕಾದಂಥ ಆರೋಗ್ಯ, ಆತ ಸಮಾಜದಲ್ಲಿ ಆತನ ಮಾನಸಿಕ ಸ್ವಾಸ್ಥ್ಯ, ಇದನ್ನ ಅರ್ಥ ಮಾಡ್ಕೊಳ್ಳಲ್ಲ ನಮ್ಮ ಜನ. ಆಮೇಲೆ ನನಗೆ ಗೊತ್ತಿಲ್ಲ ಇರೋದು ನಿನ್ಗೇನು ಗೊತ್ತು, ಎಲ್ಲದೂ ನನಗೆ ಗೊತ್ತು. ನಾವು ಹೇಳ್ತೀವಲ್ಲ, ನಮಗೇ ನೋಡ್ತೀವಲ್ವ, ಕೆಲವ್ರಿಗೆ ಇದು ನೋಡ್ತೀವಿ, ಅವರು ನಮ್ಮ ಹತ್ರ ಅದನ್ನೇ ಬಂದು ಹೆಂಗ್ರಿ ಸಾಧ್ಯ, ನಾ ಎಲ್ಲೂ ಕೇಳಲೇ ಇಲ್ಲ ಇದನ್ನು, ಔಷಧಿ ಇಲ್ಲದೆ ಇದು ಮಾಡೋದನ್ನು ಹೆಂಗೆ ನೀವು ಅಂದರೆ, ಇವ್ರು ಕೇಳಲಿಲ್ಲ ಅಂದರೆ ಜಗತ್ತಲ್ಲಿ ಅದಿಲ್ಲ ಅಂತ. ತಾನೇ ದೊಡ್ಡ ಬೃಹಸ್ಪತಿ ಅನ್ನೋದು ಭ್ರಮೆ ಬಹಳ ಜನಕ್ಕಿದೆ. ಹಾಗಾಗಿ ಮನೆಯಲ್ಲಿ ಈ ಥರದ ವ್ಯವಸ್ಥೆಗಳನ್ನು ಮಾಡ್ಕೊತಾರೆ. ಮಕ್ಕಳ ಮೇಲೆ ದ್ವೇಷ ಮಾಡ್ತಾರೆ. ಆಮೇಲೆ ಮಕ್ಕಳನ್ನ ಒಂದು ATM ಯಂತ್ರವಾಗಿ ನೋಡ್ತಾರೆ. ಹಾಂ ಎಸ್, ಅಲ್ಲಿ ಫಸ್ಟು ಕಂಪ್ಯಾರಿಸನ್ ಗುರುಜಿಯವರೇ. ಆ ಒಂದು ಸಂಬಳ ತೊಗೊಂಬರ್ಬೇಕಾರೆ ಅವ್ರು ಅಷ್ಟು ದುಡಿತಿದ್ದಾರೆ, ನಿನ್ಗಿಂತ ಮುಂಚೆ ನಿಂದ ಆದ್ಮೇಲೆ ಸೇರ್ಕೊಂಡವರು, ಅವ್ರಿಗೆ ಹಣೆ ಬರಕ್ಕೆ 30,000 ತೊಗೊಂಬರ್ತೀಯಾ, ಅವ್ರು ನೋಡಿ ನಿಮ್ಮ ಪಕ್ಕದ ಮನೆ ನೋಡಿ ನಿನ್ಗಿಂತ ಕಡಿಮೆ ಓದಿದ್ದಾನೆ, ಅವ್ನು 80,000 ತೊಗೊಂಬರ್ತಾನೆ. ಇದನ್ನು ಮಾಡ್ತಾರ ಹೊರತು
ಅವನಿಗೆ ಒಂದು ಜೀವನ ಅನ್ನೋದು ಬೇಕು, ಆತ ಅದರಲ್ಲಿ ಕಲಿಬೇಕು ಅನ್ನೋದು ಬೇಕು, ಅದು ಕಲೀಲಿಕ್ಕೆ ಒಂದು ವ್ಯವಸ್ಥೆ ಬೇಕು. ಇದನ್ನು ಯೋಚನೆ ಮಾಡಲ್ಲ. ಎಸ್ ಆ್ಯಂಡ್ ನಮ್ಮಲ್ಲಿ ನೋಡಿ, ನಿಮಗೆ ಒಂದು ಇದನ್ನು ಹೇಳ್ತೀನಿ. ತಂದೆ ಇಲ್ಲ, ತಾಯಿ, ಮಗ ಇಂಜಿನಿಯರಿಂಗ್ ಮಾಡ್ದ, ಓಕೆ, ಎಲ್ಲೋ ಕೆಲಸಕ್ಕೆ ಇವರೇ ಒತ್ತಾಯ ಮಾಡಿ, ನೀನು ಅವ್ನಿಗೆ ಇದಿಲ್ಲ, ಎಲ್ಲರೂ ಸೇರ್ಕೊ, ನೀ ದುಡಿ. ಅವನೆಲ್ಲೋ ಸೇರ್ಕೊಂಡ. ಅಲ್ಲಿ ವಿಪರೀತ ಆಫೀಸಲ್ಲಿ ಟೆನ್ಷನ್ನು, ಪಾಲಿಟಿಕ್ಸು. ಇವನಿಗೆ ಆಗಲೇ ಇಲ್ಲ. ಮನೆಗೆ ಬಂದು ತಾಯಿ ಹತ್ರ ಹೇಳಿದ, ಇಲ್ಲಮ್ಮ ನಂಗೆ ಆಗ್ತಾ ಇಲ್ಲ, ಅಲ್ಲಿ ನಾನು ಬೇರೆ ಎಲ್ಲರೂ ಹೋಗ್ತೀನಿ ಅಂದರೆ, ಸಿಗೋದು ಬಿಟ್ಟು ಎಲ್ಲಿಗೆ ಹೋಗ್ತೀಯ ನೀನು? 30,000 ಸಿಗ್ತಾ ಇದೆ, ದಿನಕ್ಕೆ 1,000 ರೂಪಾಯಿ, ಏನು ನೀನು ಅಂತ ಅವನಿಗೆ ಇದು ಮಾಡಿ ಲಾಸ್ಟಿಗೆ ಒಂದಿನ ಅದೇ ಆಫೀಸಿನ, ಯಾಕಂದರೆ ಮನೆಯಲ್ಲಿ ತಾಯಿ ಬಿಡಲೇ ಇಲ್ಲ, ಇವನು ಹಠ ಮಾಡಿದ್ರು, ನೀನು 3 ದಿನ ಆಫೀಸಿಗೆ ಹೋಗಲ್ಲ ಅಂದಾಗ ದೊಡ್ಡ ರಂಪ ಎಲ್ಲ ಮಾಡಾಕ್ಬಿಟ್ರು, ಆಫೀಸ್ಗೆಲ್ಲ ಹೋಗಿ ರಂಪ ಮಾಡಿಬಿಟ್ರು. ಕೊನೆಗೇನು ಮಾಡ್ದ, ಒಂದು ಫೈನ್ ಡೇ ಆಫೀಸ್ ಬಿಲ್ಡಿಂಗ್ ಹತ್ತದ, ಕೆಳಗೆ ಹಾರ್ದ, ಹೋದ. ಈಗ ಈ ತಾಯಿಗೆ ಮಗನೂ ಇಲ್ಲ, ಗಂಡ ಮೊದಲೇ ಹೋಗಿದ್ರು, ಇರೋನೊಬ್ಬ ಮಗ, ಅವನು ಇಲ್ಲ. ಈಗ ಗುರುಗಳೇ, ನನ್ನ ಮಗ ಏನು ಹಿಂಗೆ ಮಾಡಿಬಿಟ್ಟ, ನಮ್ದು ಯಾವ ಕರ್ಮ, ಯಾವ ಜ್ಯೋತಿಷ್ಯರ ಹತ್ರ ಹೋಗಲಿ, ಯಾವ ವಾಸ್ತು ಹತ್ರ ಹೋಗಲಿ, ವಾಸ್ತು ಸರಿ ಇಲ್ಲ ಅಂತ ನಮ್ಮ ಮನೆದು ಅಂತ ಕೂತಿಯಾರ. ಫಸ್ಟ್ ನಿಮ್ಮ ತಲೆ ಸರಿ ಮಾಡ್ಕೊಳ್ರಿ ಹಿಂದೆ. ನಾನು ಇರೋ ಮಗಂಗೆ ಖಂಡಿತ ಗುರುಜಿಯವರ, ಅಯ್ಯೋ ಎಲ್ಲಿ ಯಾವ ಇದರಲ್ಲಿ ಟೆನ್ಷನ್ ಕೊಡ್ತಿದ್ರು ಮಗಂಗೆ ಅಂದರೆ, ಮನೆಗೆ ಬರ್ತಿದ್ದಂಗೆ ಬರೀ ನಿಂಗೆ 30,000 ಸಂಬಳ, ನಿನಗೆ ಹಾಗೆ, ನಿನಗೆ ಹಿಂಗೆ, ನೀನು ಹೀಗೆ ಮಾಡು, ನೀನು ಹಿಂಗೆ ಮಾಡು, ನೀನು ಹಿಂಗೆ ಮಾಡು. 25-26 ವರ್ಷದ ಮಗಂಗೆ ಆಫೀಸಲ್ಲೇ ಅಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟು ಕೂರಿಸ್ತಾರೆ. ತಾಯಿ ದೃಷ್ಟಿಲಿ ನೋಡಿದ್ರೆ ಅವನಿಗೆ ಏನೂ ಗೊತ್ತಿಲ್ಲ, ಮಂಗ ಅವನು ಅಂತ. ಕರೆಕ್ಟ್. ಇವ್ರು ಬುದ್ಧಿ ಹೇಳೋದು, ಹಂಗೆ ಮಾಡು ಹಿಂಗೆ ಮಾಡು ಅನ್ನೋದು. ಅದೇ ಅಕ್ಸೆಪ್ಟೆನ್ಸ್ ಇರಲ್ಲ ಗುರುಜಿಯವರೇ, ಇವ್ರು ಅಷ್ಟು ದುಡಿತಾ ಅಟ್ಲೀಸ್ಟ್ 30,000 ದುಡಿಮೆ ಅಲ್ವಾ. ಬಟ್ ಅವನಿಗೆ ಅಲ್ಲಿ ಆ ಲೆವೆಲಿನ ಟಾರ್ಚರ್ ಆಗ್ತಾ ಇತ್ತು ಆಫೀಸಲ್ಲಿ. ಇವತ್ತು MNCಗಳಲ್ಲಿ ಏನು ನಡೀತಿದೆ ಅಂದರೆ, ನಾವೆಲ್ಲ ಅನ್ಕೋತೀವಿ MNCನಲ್ಲಿ ಇರೋರಿಗೆ ನೋಡಿ, ಸಾಫ್ಟ್ವೇರ್ ಇಂಜಿನಿಯರು ತಿಂಗಳಿಗೆ ಏನು ಸಂಬಳ ಅನ್ನೋದು ಕಣ್ಣಿಗೆ ಕಾಣತ್ತೆ ಹೊರತು, ಅವ್ರು ಆಡೋ ಒದ್ದಾಟಗಳಿದೆ ಅಲ್ವಾ. ಇವತ್ತು ಆಫೀಸ್ಗಳಲ್ಲಿ ಇವರು ಒಂದು ಲೆವೆಲ್ಗಿನ್ನ ಮೇಲೆ ಪರ್ಫಾರ್ಮ್ ಮಾಡಬಾರ್ದು ಅನ್ನೋ ಹಾಗೆ ಮೇಲೊಂದು ಮ್ಯಾನೇಜ್ಮೆಂಟ್ ಇರುತ್ತೆ, ಅದನ್ನು ನೋಡ್ಕೊಳಕ್ಕೆ. ಹೌದು, ಆ ಲೆವೆಲಿನ ಟಾರ್ಚರ್ ಕೊಡ್ತಾರೆ ಅಲ್ಲಿ. ಎಷ್ಟೋ ಕಡೆ ರಿಸೈನ್ ಮಾಡಿ ಹೋಗು ಅಂತ ಕಳಿಸಿದವ್ರು ಇದ್ದಾರೆ. ಇದ್ದಕ್ಕಿದ್ದಾಗೆ ರಿಸೈನ್ ಮಾಡು, ಹೋಗು ನೀನು, ಯಾಕೆ, ನೋ ರೀಸನ್. ಇಂಥದ್ದೆಲ್ಲ ನಡೀತಾ ಇದೆ. ಇದನ್ನು ಮನೇಲಿರೋರು ಅರ್ಥ ಮಾಡ್ಕೊಳ್ಳಲ್ಲ. ಬೇಕಾದಷ್ಟು ನಡೆದಿದೆ, ಬೇಕಾದಷ್ಟು ಘಟನೆಗಳನ್ನು ಒಟ್ಟಿಗೆ ಹಂಚ್ಕೋಬೋದು ನಾವು, ಬೇಕಾದಷ್ಟು ಘಟನೆಗಳನ್ನು ಹಂಚ್ಕೋಬೋದು. ಆದರೆ ಹಣನೇ ಎಲ್ಲದು ಅಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಇವಾಗ MNCನಲ್ಲಿ ಸಹ ಆ ಸ್ಟ್ರೆಸ್ ಅವ್ರು ಕೊಡ್ತಿರೋ ಇದಕ್ಕೆ ಅವ್ರಿಗೆ ಗೊತ್ತಿದೆ ಅನ್ಸುತ್ತೆ. ಆ ವಾರದಲ್ಲಿ ಒಂದು ಸರ್ತಿ ಅವರಿಗೆ ವರ್ಕ್ಶಾಪ್ ಅನ್ನೋದು ಅಲ್ಲಲ್ಲ, ಅದೆಲ್ಲ ಏನು ಗೊತ್ತಾ, ಈ ವರ್ಕ್ಶಾಪು ಇದೆಲ್ಲ ಏನು ಅಂದರೆ ಟ್ಯಾಕ್ಸ್ ಉಳಿಸೋದಕ್ಕಾಗಿ. ಅವರಿಗೆ ಖರ್ಚು ಮಾಡಿದ್ದೀವಿ ನಾವು, ಟ್ಯಾಕ್ಸ್ ಕಟ್ಟಬೇಕಲ್ಲ ಗೌರ್ಮೆಂಟಿಗೆ, ಅದೆಲ್ಲ ಎಕ್ಸ್ಪೆನ್ಸಸ್ ತೋರಿಸ್ಲಿಕ್ಕಾಗಿ ಇವನ್ನೆಲ್ಲ ಮಾಡ್ತಾರೆ. ಅವ್ರಿಗೆ ಬೇಕಾಗಿದ್ದಕ್ಕೆ ಅಂತಲ್ಲ. ಬೇಕಾಗಿದ್ದಕ್ಕೆ ಅಂತಲ್ಲ. ಹಾಗಾಗಿ ಏನಾಗ್ತಾ ಇದೆ, ನನಗೆ ಗೊತ್ತಿರೋ ಹಾಗೆ MNCಗೆ ಹೋಗ್ತಾ ಇರೋರಲ್ಲಿ ಒಂದು 80% ಜನ ದೇ ಆರ್ ನಾಟ್ ಹ್ಯಾಪಿ ಆಫ್ ವಾಟ್ ದೇ ಆರ್ ಡೂಯಿಂಗ್. ಖಂಡಿತ ಇಲ್ಲ. ಖುಷಿಯಾಗಿ ನಾನು ಈ ಕೆಲಸ ಮಾಡ್ತಿದ್ದೀನಿ ಅನ್ನೋರಿಲ್ಲ. ಟೆನ್ಷನ್ನು, ಜಾಸ್ತಿ ಸಂಬಳ ಅಂತೇಳಿ 5 ಜನ ಮಾಡೋ ಕೆಲಸ ಒಬ್ಬನೇ ಮಾಡಬೇಕು, ಅದು ಬಹಳ ಮುಖ್ಯ. ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ನಾನು ತುಂಬ ಜನಕ್ಕೆ ಅಡ್ವೈಸ್ ಮಾಡಿದ್ದೀನಿ. ನಮ್ಮಲ್ಲಿ ತುಂಬ ಜನ MNCನವರೇ ಹೆಚ್ಚು ಬರೋದು, ಯಾಕಂದರೆ ಜಾಸ್ತಿ ಟೆನ್ಷನ್ನು, ಜಾಸ್ತಿ ರೋಗ ಇರೋದು ಅವರಿಗೆ. ಇದು ಬಿಟ್ಬಿಟ್ಟು ಎಲ್ಲರೂ ಒಂದು ಸಣ್ಣ ಕೆಲಸಕ್ಕೆ ಹೋಗ್ರಿ, ನೀವು ತಿಂಗಳ 10-20 ಸಾವಿರ ದುಡ್ಕೊಂಡು ಹೆಂಡತಿ ಜೊತೆಗೆ ಚೆನ್ನಾಗಿರಿ ನೀವು ಅಂತಿಲ್ಲ. ಅವರೇನಾಗಿದ್ದಾರೆ, ಅಷ್ಟು ದೊಡ್ಡ ಕೋಟೆ ಕಟ್ಕೊಂಡಿರ್ತಾರೆ, ಅದಕ್ಕೆ ಸರಿಯಾಗಿ ಮನೆ, EMI, ಕಾರು, ಇನ್ನೊಂದು ಅದು ಇದು ಕಟ್ಕೊಂಡಿರ್ತಾರೆ. ಇಲ್ಲದಿದ್ದರೆ ಬದುಕಕ್ಕೆ ಆಗಲ್ಲ. ಹುಲಿ ಮೇಲೆ ಕೂತಾಗ ಆಗಿರುತ್ತೆ ಅವ್ರಿಗೆ. ಹುಲಿ ಮೇಲೆ ಕೂತ್ರೆ ನೋಡಿ, ಮುಂದೆ ಹೋಗೋಕೆ ಹೆದರಿಕೆ, ಕೆಳಗಿಳಿದ್ರೆ ಹುಲಿ ತಿನ್ನೋದು. ಆ ಪರಿಸ್ಥಿತಿನಲ್ಲಿ ಬೇಕಾದಷ್ಟು ಜನ ಇವತ್ತಿದ್ದಾರೆ. ಆದರೂ ಅವ್ರಿಗೆ ಆ ಸ್ಟ್ರೆಸ್ ಬಂದು ಗೊತ್ತಿರುತ್ತೆ ಅವರಿಗೆ, ಈ ರೀತಿಯಾಗಿ ಸ್ಟ್ರೆಸ್ ಒಳಗಾಗ್ತಾ ಇದ್ದೀನಿ, ನನ್ನ ಆರೋಗ್ಯ ಅಲ್ಲ, ನೀವು ಹೇಳ್ತೀರಾ ಆರೋಗ್ಯ ಕುಲಗೆಟ್ಟು ಹೋಗಿರುತ್ತೆ.
ಟ್ರೀಟ್ಮೆಂಟಿಗೆ ನಮ್ಮಲ್ಲಿ ಅವ್ರ ಅಕ್ಕಪಕ್ಕದವರಿಗೆ ಆಗಿರುತ್ತೆ ನಮ್ಮಲ್ಲಿ, ಎಸ್ ಆದರೆ ಅವ್ರಿಗೆ ಬರೋಕ್ಕೆ ಆಗಲ್ಲ. ಯಾ ನಾ ಬರಲ್ಲ ಹ್ಞೂ ಯಾಕಂದರೆ ಅವರಿಗೆ ಟೈಮ್ ಇಲ್ಲ, ಇನ್ನೊಂದಿಲ್ಲ. ಒಂದು ಟ್ರಾವೆಲಿಂಗಲ್ಲೇ ಆಗೋಗ್ಬಿಡುತ್ತೆ, ಇನ್ನೊಂದು ವರ್ಕ್ ಲೋಡು. ನೀವು ಇಷ್ಟರಲ್ಲಿ ಪೂರೈಸ್ಬಿಟ್ರೆ ನಿಮಗೆ ಇಷ್ಟು ಎಕ್ಸ್ಟ್ರಾ ಕೊಡ್ತೀವಿ ಅಂತ. ಎಲ್ಲ ಎಕ್ಸ್ಟ್ರಾ ಅಲ್ಲ, ಅದು ಪೂರೈಸಿ ಅದೇ ಅವ್ರಿಗೆ ಟಾರ್ಗೆಟು, ಹಾಂ ಇಷ್ಟರಲ್ಲಿ ಆಗಬೇಕದು. ಹಾಂ ಎಸ್ 10 ಜನಕ್ಕೆ 60 ಜನರ ಕೆಲಸ 10 ಜನಕ್ಕೆ ಗ್ರೂಪಿಗೆ ಕೊಟ್ಟಿರ್ತಾರೆ. ಹಾಂ ಅದು ಗ್ರೂಪ್ ಹೆಡ್ ಯಾವನಿದಾನೆ ಅವನ ತಲೆ ಹೋಯ್ತಲ್ಲಿ, ಅವನ ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಕು. ಎಸ್ ಎಲ್ಲರಿಗೂ ಟೆನ್ಷನ್. ಬಟ್ ಗುರುಜಿಯವರೇ ಅದೇ ನೋಡಿ, ಇಷ್ಟು ಸುಲಭವಾಗಿರುವಂಥ ವಿಷಯಗಳು ಬಂದ ಸನ್ನಿವೇಶಗಳನ್ನು ಹೇಗೆ ತಗೊಳ್ಬೇಕು ನಾವು ನಮ್ಮ ಜೀವನದಲ್ಲಿ, ಹೇಗೆ ಅಂತಂದರೆ ನೀವು ಹೇಳಿದಾಗೆ ಬಹುಶಃ ಇಲ್ಲಿ ಒಂದು ಮಾತು ಹೇಳಿದ್ರಿ ಗುರುಜಿಯವರೇ, ನೆನ್ಪು ಬರ್ತಾ ಇದೆ, ಕೋಪಕ್ಕೊಳಗಾಗೋದು ಎಂಥವ್ರು ಅಂತೇಳಿ. ಕೈಲಾಗದವ್ರಿಗೆ ಕೋಪ ಜಾಸ್ತಿ. ಆ ಮಾತು ಹೇಳಿದಾಗ ನಿಜವಾಗ್ಲೂ ಭಾರಿ ಯೋಚನೆ ಆಗಿತ್ತು. ಮನೆಗೆ ಹೋಗಿ ತುಂಬ ಯೋಚನೆ ಮಾಡಿದೆ, ಯಾಕೆ ಗುರುಗಳು ಆ ರೀತಿ ಒಂದು ಮಾತನ್ನು ಹೇಳಿದ್ರು ಅಂತೇಳಿ. ನಿಜವಾಗ್ಲೂ ನೋಡಿ, ಅಲ್ಲಿ ನಮ್ಮ ಒಂದು ನೀವು ಹೇಳಿದಾಗೆ ನಮಗೆ ಮಾಡೋಕ್ಕಾಗದೇ ಇರೋದ್ರಿಂದ ನಮ್ಮ ವೀಕ್ನೆಸ್ ಅದನ್ನು ನಾವು ತೋರಿಸ್ಕೊಂಡ ಹಾಗೆ ಇಷ್ಟು ಸುಲಭವಾಗಿ ನಮ್ಮನ್ನು ನಾವು ನಮ್ಮ ಕೆಪಾಸಿಟಿಯನ್ನು ಬೆಳೆಸ್ಕೊಳ್ಳೋದು ಬಿಟ್ಟು ಅದನ್ನು ಕಡಿಮೆ ಮಾಡ್ಕೋತಿದ್ದೀವ. ಇಷ್ಟು ಸುಲಭವಾಗಿ ಇನ್ನೊಬ್ಬರಿಗೆ ನಾವು ದೂಷಿಸ್ತೀವಲ್ಲ, ಇನ್ನೊಬ್ರಿಗೆ ನಾವು ದ್ವೇಷಿಸ್ತೀವಿ, ಹೊಟ್ಟೆ ಕಿಚ್ಚು ಪಡೋದು. ನಿಜವಾಗ್ಲೂ ನೀವು ಹೇಳಿದಾಗೆ ನೋಡಿ, ಇಷ್ಟೆಲ್ಲ ಕ್ರಿಯೆಗಳು ದೇಹದ ಒಳಗೆ ನಡೆಯುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಿರಲಿಲ್ಲ ಗುರುಜಿಯವರೇ. ಯಾಕೆಂದರೆ ನೇರವಾಗಿ ಬಹುಶಃ ಒಮ್ಮೆಲೆಗೋ 2ನೇ ಬಾರಿಗೂ ಅದು ನಮ್ಮಲ್ಲಿ ನಿಧಾನಕ್ಕೆ ಅಲ್ಲಿ ಪ್ರಭಾವ ಬೀರ್ಲಿಕ್ಕೆ ಶುರುವಾಗಿರುತ್ತೋ ಏನು ಅಂತ ಗೊತ್ತಿಲ್ಲ ಗುರುಜಿಯವರೇ, ಆ ಕ್ರಿಯೆಗಳು ಹೇಗೆ ನಡೆಯುತ್ತೆ ಅಂತ. ನಿಜವಾಗ್ಲೂ ಈಗ ಹೆದರಿಕೆ ಉಂಟಾಗ್ತಿದೆ, ಯಾವುದೇ ವಿಷಯಕ್ಕೆ ನಾವು ಕೋಪ ಮಾಡ್ಕೊಳ್ಳೋದೇ ಬೇಡ, ಈ ಥರ ತೊಂದರೆಗೀಡಾಗೋದೇ ಬೇಡ ಅಂತ ಅನ್ಸುತ್ತೆ. ಯಾಕೆಂದರೆ ನೀವು ಹೇಳಿದಾಗೆ ಎಲ್ಲೋ ಒಂದು ಕ್ಷಣಕ್ಕೆ ನಾವು ಮಾಡೋ ಕೋಪ ನಮ್ಮ ಜೀವನವನ್ನು ನಾವು ಅಲ್ಲೇ ಬಿಡೋ ಒಂದು ಸನ್ನಿವೇಶಕ್ಕೆ ನಾವು ತಂದು ಹಿಡ್ಕೋತೀವಿ. ಆದರೆ ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ. ಬಿಟ್ಟರೆ ನಿಜವಾಗ್ಲೂ ಎಷ್ಟು ಸಹನೆಯಿಂದ ನಮ್ಮ ಜೀವನವನ್ನು ತೊಗೊಂಡು ಹೋಗ್ಬೋದು. ಎಲ್ಲಿಯೂ ನೀವು ಹೇಳಿದಾಗೆ ಎಲ್ಲಿಯೂ ಈ ಸಹನಾಶೀಲತೆಯನ್ನು ನಾವು ಎಲ್ಲೂ ನೋಡ್ತಾ ಇಲ್ಲ ಗುರುಜಿಯವರೇ. ಆದರೆ ಅದನ್ನು ಪಡೆಯೋದು ಅಷ್ಟೇ ಸುಲಭವಾಗಿ ಇದರಲ್ಲಿದೆ, ಅದನ್ನು ನಾವು ಪಡಿಬೋದು ಅನ್ನೋದನ್ನು ನಾವು ಮಾಡ್ತಾ ಇಲ್ಲ. ನೀವು ಹೇಳಿದಾಗೆ ಎಷ್ಟೋ ವಿಷಯಗಳು ನಮಗೆ ಗೊತ್ತು, ಆದರೆ ನನಗೆ ಗೊತ್ತಿಲ್ಲದೆ ಇರೋದು ಏನಿದೆ ಅನ್ನೋ ನಿಟ್ಟಿನಲ್ಲಿ ನಾವು ಜಗತ್ತನ್ನು ನೋಡ್ತಿರೋದ್ರಿಂದ ಯಾವುದೇ ಒಂದು ವಿಷಯ ನಮ್ಮ ಹತ್ತಕ್ಕೆ ಬಂದರೂ ನಾವು ಅದನ್ನು ಅದ್ರ ಬಗ್ಗೆ ನೋಡಿ. ಒಂದು ಹೇಳ್ತೀನಿ, ಮುಂಜಾನೆ ನಾವು ಬೆಳಿಗ್ಗೆ ಎಚ್ಚರವಾಗತ್ತಲ್ಲ, ಫಸ್ಟಿಗೆ ನಾವು ಮಾಡೋ ಕೆಲಸ ಏನು ಹೇಳಿ? ಎದ್ದು ಕೂಡಲೇ ಟಾಯ್ಲೆಟ್ಗೆ ಹೋಗ್ತೀವಿ. ಇಲ್ಲ, ಅದಕ್ಕಿನ್ನ ಮೊದಲು ಮೊಬೈಲ್ ನೋಡ್ತೀವಿ, ಯಾರು ಕಾಲ್ ಮಾಡಿದ್ದಾರೆ, ಯಾರು ಚಾಟ್ ಮಾಡಿದ್ದಾರೆ, ಯಾರು ಇದು ಮಾಡಿದ್ದಾರೆ ಅಂತ ನೋಡ್ತೀವಿ ಈಗಿನ ಇದ್ರಲ್ಲಿ. ಹೌದು ಅಲ್ವಾ? ಆಮೇಲೆ ಟಾಯ್ಲೆಟು ಇದು ಅದು ಎಲ್ಲ. ಆಮೇಲೂ ಮಧ್ಯ ಬಂದು ಮೊಬೈಲ್ ಏನಾಯಿತು, ಇದೇನಾಯಿತು, ಯಾರೇನು ಏನು, ಇದರಲ್ಲಿ ನಾವು ಸಾಯ್ತೀವಿ ಹೊರತು ಪ್ರಥಮವಾಗಿ ಎದ್ದು ಕೂಡಲೇ ಎಂಥ ಅದ್ಭುತವಾದ ದಿನ ನನಗೆ ಎಚ್ಚರ ಆಗಿದೆ. ಒಂದು ಒಳ್ಳೆ ನಗು, ಸ್ಮೈಲ್ ಎಷ್ಟು ತಗೊಳತ್ರಿ ನೀವು ಒಂದು ನಗಲಿಕ್ಕೆ? ಲೆಸ್ ದ್ಯಾನ್ ಹಾಫ್ ಎ ಮಿನಿಟ್, ಒಂದು 20-30 ಸೆಕೆಂಡಲ್ಲಿ ನೀವು ನಕ್ಕು ಬಿಡ್ಬೋದಲ್ವಾ? ಹೌದು. ಫಸ್ಟು ಕಣ್ಣು ಮುಚ್ಕೊಂಡು ನಗ್ರಿ ಒಂದು ಸಲ. ನಗು ಯಾವಾಗ ಬರುತ್ತೆ ಹೇಳಿ? ಆತ್ಮದ ಒಳಗಡೆ ನಗು ಇದ್ದರೆ ಹೊರಗಡೆ ಬರುತ್ತೆ. ಹೌದು. ಅದನ್ನು ಅಭ್ಯಾಸ ಮಾಡಿ. ಇಡೀ ದಿನ ನಕ್ಕೊಂಡಿರ್ತೀರ ನೀವು. ಇದೇನಿಲ್ಲ, ಬೆಳಗ್ಗೆ ಹೇಳ್ಬೇಕಾದ್ರೆ ಟೆನ್ಷನ್ನು, ಇವತ್ತು ಆ ಕೆಲಸ ಈ ಕೆಲಸ, 1000 ಇದೆ, ಏನು ಮಾಡಲಿ, ಎದ್ದು ಕೂಡಲೇ. ಹೌದು ಅಲ್ವಾ? ಹೌದು ಗುರುಜಿಯವರೇ. ಅದ್ರ ಬಳಿ ಇವತ್ತೊಂದು ಒಳ್ಳೆಯ ದಿನ, ಇವತ್ತು ನನಗೆ ಅತ್ಯಂತ ಒಳ್ಳೆಯ ಶಾಂತಿ ಸಿಗತ್ತೆ, ನನ್ನ ಕೆಲಸಗಳೆಲ್ಲ ಬೇಕಾದಂಗೆ ನಡ್ಕೊಂಡು ಹೋಗುತ್ತೆ, ಇವತ್ತು ಭಾಳ ಖುಷಿಯಿಂದ ಇವತ್ತು ಬದುಕ್ತೀನಿ ನಾನು, ಥ್ಯಾಂಕ್ ಯು ಗಾಡ್ ಅಂತೇಳಿ ಒಂದು ನಕ್ಕೊಂಡು ಎದ್ದೇಳಿ ನೀವು, ಇಡೀ ಜೀವನ ಅತ್ಯಂತ ಸುಲಭವಾಗುತ್ತೆ. ನಮ್ಮಲ್ಲಿ ಎಷ್ಟು ಜನಕ್ಕೆ ಪೇಷನ್ಸ್ ಇದೆ ಹೇಳಿ? ಇಲ್ಲ ಗುರುಜಿಯವರೇ. ಒಂದು ನಗೋಕ್ಕೆ ಪೇಷನ್ಸ್ ಇಲ್ಲ ರೀ. ಇವತ್ತು ಮುಖಾಮುಖ ಎದುರಿಗೆ ಸಿಕ್ಕಾಗ ನಗೋಕ್ಕೆ ಪೇಷನ್ಸ್ ಇಲ್ಲ, ಆವಾಗಲೂ ಮೊಬೈಲಲ್ಲಿ ಚೆನ್ನಾಗಿದ್ದೀರಾ ಬಂದೆ 1 ನಿಮಿಷ ನೋಡಿ. ಈ ಹುಚ್ಚು ಸಭೆಗಳಲ್ಲಿ ಮೊಬೈಲ್ ಆಫ್ ಮಾಡಲ್ಲ, ಸಿನಿಮಾಗೆ ಹೋದ್ರೆ ಮೊಬೈಲ್ ಆಫ್ ಮಾಡಲ್ಲ. ಅಯ್ಯೋ, ಅಲ್ಲಂತೂ ಬೇಕೇ ಬೇಕು ಗುರುಜಿಯವರೇ. ಸಿನಿಮಾ ಎಷ್ಟು ಜನ ಇದ್ದಾರೆ, ಪಕ್ಕದವ್ರಿಗೆ ತೊಂದರೆ ಆಗುತ್ತೆ. ಅಲ್ಲಿ ಹಲೋ ನಾನು ಮನೆಗೆ ಊಟಕ್ಕೆ ಬರ್ತೀನಿ, ಏನು ಸಾರು ಮಾಡ್ತೀಯಾ ಅಂತಾರೆ. ಮೊನ್ನೆ ಅಯ್ಯೋ, ಇನ್ನು ಮನುಷ್ಯರು ಕತ್ತೆಗಳು. ಸಭೆನಲ್ಲಿ ನೀವು ಇತ್ತೀಚೆಗೆ ಒಂದು ಸಭೆಗೆ ಕರೆದಿದ್ರು ನಂಗೆ, ಯಾವುದೋ ಚೀಫ್ ಗೆಸ್ಟ್ ಆಗಿ.
ಅವ್ರಿಗೆ ಸನ್ಮಾನ, ಅವ್ರ ಹೆಸರು ಕರೆದ್ರು, ಜನ ಇದ್ದಾರೆ ಸಭೆಯಲ್ಲಿ, ಹೆಸರು ಕರೆದ್ರು, ನಾವೆಲ್ಲ ಚೀಫ್ ಗೆಸ್ಟ್ಗಳೆಲ್ಲ ನಿಂತ್ಕೊಂಡಿದ್ದೀವಿ, ಅವ್ರಿಗೆ ಸನ್ಮಾನ ಮಾಡಬೇಕು. ಒಬ್ರ ಕೈಯಲ್ಲಿ ಹಾರ, ಒಬ್ರ ಕೈಯಲ್ಲಿ ಮೈಸೂರು ಪೇಟ, ಒಬ್ರ ಕೈಯಲ್ಲಿ ಶಾಲು, ಇನ್ನೊಬ್ರ ಕೈಯಲ್ಲಿ ಸ್ಮರಣಿಕೆ ಹಿಡ್ಕೊಂಡು ನಿಂತ್ಕೊಂಡಿದ್ದೀವಿ. ಅವ್ರು ಹಿಂಗೆ ಬಂದರು, ಲೇಡಿಯವರು ಬರ್ತೀನಿ ಟ್ರನ್ ಅಂತೂ ಅಲ್ಲೇ ತೊಗೊಂಡ್ರು. 1 ನಿಮಿಷ ಅಂದರು ನಮಗೆ. ಅಲ್ಲೇ ಹಲೋ, ಹಾಲು ಅಲ್ಲೇ ಇದರಲ್ಲಿ ಮುಚ್ಚಿಟ್ಟಿದ್ದೀನಿ, ಬಿಸಿ ಮಾಡ್ಕೊಂಡು ಇದು ಮಾಡಿರಿ. ಅಲ್ಲಿ ಜನ ನೋಡ್ತಿದ್ದಾರೆ, ಮೈಕಲ್ ಕೇಳ್ತಾ ಇದೆ, ಸನ್ಮಾನ ಮಾಡ್ತಾ ಇದ್ದಾರೆ. ಎಮರ್ಜೆನ್ಸಿ ಕಾಲು ಅಲ್ಲ, ಅದು ಎಮರ್ಜೆನ್ಸಿನೂ ಅಲ್ಲ. ಮನೇಲಿ ಹೇಳಿ ಬಂದಿಲ್ವಾ ಸನ್ಮಾನ ಇದೆ ಅಂತ? ಮನೇಲಿ ಗೊತ್ತಿಲ್ವಾ? ಅಯ್ಯೋ, ಗೊತ್ತಿರುತ್ತಲ್ಲ ಗುರುಜಿಯವರೇ, ಅಷ್ಟು ದೊಡ್ಡ ವಿಷಯ ಅಲ್ವಾ? ಹಿಂಗೆ ಒಂದು 5 ನಿಮಿಷ ಮಾತಾಡಿದ್ದಾರೆ ಅವರು. ಆಮೇಲೆ ಮಗು ಹೆಂಗಿದೆ, ಸ್ಕೂಲಿಂದ ಕರೆಕ್ಟ್ ಟೈಮಿಗೆ ಬಂತಾ? ನಾನು ಅಲ್ಲೇ ಬರೋಣ ಅಂದ್ಕೊಂಡೇ ಇದ್ದೆ, ಇಲ್ಲಿ ಲೇಟ್ ಆಗಿಬಿಡತ್ತೆ ಇನ್ನು ಬಂದೆ ನಾನು, ನಂಗೆ ಸನ್ಮಾನ ನಡೀತಾ ಇದೆ ಈಗ. ಎಂಥ ಸಿಟ್ಟು ಬಂತು ಅಂದರೆ ಎತ್ತಿನೆಲ್ಲ ಕೊಡೋದು ಬಿಡೋಣ ಅನಿಸ್ತು ಮೊಬೈಲನ್ನು. ಸಭಾ ಗೌರವನೇ ಗೊತ್ತಿಲ್ವಲ್ರಿ ಮೊಬೈಲಲ್ಲಿ. ಆಮೇಲೆ ಮಿಸ್ಡ್ ಕಾಲ್ಸ್ ಅಂತಿದೆ, ನೀವು ಕೂತ್ಕೊಂಡು ನೋಡಿದ್ರೆ ಯಾರ್ಯಾರು ಕಾಲ್ ಬಂದಿತ್ತು ಅಂತ. ಫ್ರೀ ಇರಬೇಕಾದ್ರೆ ಮಾಡಿರಿ. ಒಂದು ಸಭೆಯಲ್ಲಿ ಸಭೆ ಮರ್ಯಾದೆ, ಸಭೆಗೆ ಇಷ್ಟು ಜನ ನಂಗೆ ಕಾಯ್ತಿದ್ದಾರೆ ಅನ್ನೋ ಒಂದು ಇದೇ ನಿಮ್ಗೆ ಯೋಗ್ಯತೆ ಇಲ್ದಿದ್ರೆ ನಿಮಗೆ ಸನ್ಮಾನ ತಗೊಳ್ಳೋಕೆ ಯೋಗ್ಯತೆ ಇದೆಯಾ? ಅಲ್ಲ, ಈಗಂತೂ ಬಿಡಿ, ಏನಾಗಿದೆ ಅಂದರೆ ಸನ್ಮಾನಗಳು ಅಂದರೆ ದುಡ್ಡು ಕೊಟ್ಟು ತಗೊಳ್ಳೋ ಸನ್ಮಾನಗಳಿದೆ. ಈಗಿದೆ ಎಷ್ಟೋ ಸಂಘ ಸಂಸ್ಥೆಗಳು, ನೀವರಿಗೆ ಒಂದು 5,000 10,000 ಕೊಡಬೇಕು, ಅವ್ರು ನಿಮ್ಗೆ ಇದೆಲ್ಲ ಮಾಡಿ ಜನರ ಎದುರುಗಡೆ ಹಾರ ಹಾಕಿ ಸನ್ಮಾನ ಮಾಡಿ ನಿಮ್ದು ಇಷ್ಟೆಲ್ಲ ಒಂದಿಷ್ಟು ಓದಿ ಹೇಳಿಬಿಡ್ತಾರೆ. ಅದು ನಡೀತಾ ಇದೆ. ಜನಕ್ಕೆ ನೋಡಿ, ಮೊಬೈಲ್ಗಳಲ್ಲಿ, ಇದರಲ್ಲಿ ಬೈಕ್ಗಳಲ್ಲಿ, ಕಾರ್ಗಳಲ್ಲಿ. ಮೊನ್ನೆ ಒಂದು ಆಕ್ಸಿಡೆಂಟ್ ನಡೆದಿದೆ. ಅವನು ಕಾರಲ್ಲಿ ಹಿಂಗೆ ಇಟ್ಕೊಂಡು ಹೋಗ್ತಾ ಇದ್ದಾನೆ, ಯಾರಿಗೋ ಹೊಡೆದೋಗಿದ್ದು ಗೊತ್ತೇ ಇಲ್ಲ ಅವನಿಗೆ. ಆಮೇಲೆ ಹೋಗಿ ಅಡ್ಡ ಹಾಕಿದ್ರೆ ಅವ್ನು ಇನ್ನೂ ಏನು ಅಂತ. ಅಲ್ಲಿ ಬೀಳಿಸಿ ಬಂದಿದ್ದೀರಾ ಅಂದರೆ, ಹೌದಾ, ಓಹ್ ಸಾರಿ ಅಂತ ಹೋಗ್ತಾ ಹಿಡ್ಕೊಂಡ್ರು, ಜನ ಹಿಡ್ಕೊಂಡು ಬಾರಿಸಿದ್ರು. ದಿನ ನೋಡ್ತೀವಲ್ವ ನಾವು. ಹೌದು ಗುರುಜಿಯವರು, ಎಲ್ಲಿವರೆಗೆ ಅಂದರೆ ಟೆಕ್ಸ್ಟಿಂಗ್ ನಡೀತಿರುತ್ತೆ, ಡ್ರೈವ್ ಮಾಡ್ತಿರ್ತಾರೆ, ಟೆಕ್ಸ್ಟ್ ಮಾಡ್ತಿರ್ತಾರೆ. ಅಲ್ಲಲ್ಲ, ನಿನ್ನೆ ಪೇಪರಲ್ಲಿ ಇದೆ ನೋಡಿ, ಒಂದು ಇಂಜಿನಿಯರಿಂಗ್ ಹುಡುಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗಿದ್ದಾಳೆ, ರೈಲ್ ಬಂದು ಹೊಡೆದಿದೆ, ಅವಳಿಗೆ ಗೊತ್ತೇ ಇಲ್ಲ, ಕಿವಿಗೆ ಹಾಕ್ಕೊಂಡಿದ್ದಾಳೆ. ಅಯ್ಯೋ, ಮ್ಯೂಸಿಕ್ ಹಾಕ್ಕೊಂಡ್ರೆ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗಿದ್ದಾಳೆ. ಆ ಕಡೆ ಈ ಕಡೆ ನೋಡೋ ಒಂದು ವ್ಯವಧಾನ ಇಲ್ಲ. ಇಲ್ಲ, ಒಂದು ಲೆಕ್ಕಕ್ಕೆ ನಾನು ಇಂಥವ್ರು ಬೇಗ ಹೋಗೋದು ಒಳ್ಳೇದು ಅಂತೀನಿ ನಾನು. ಆದರೆ ಯಾರಿಗೋ ತೊಂದರೆ ಕೊಟ್ಟು ಹೋಗ್ತಾರಲ್ಲ. ಒಂದು ಇದು ರಸ್ತೆ ಸಾರ್ವಜನಿಕರ ಓಡಾಡೋಂಥ ಸ್ಥಳ, ನಮ್ಮಿಂದ ಅವ್ರಿಗೆ ತೊಂದರೆ ಆದರೆ ಅನ್ನೋ ಒಂದು ನಿಮ್ಗೆ ಕಲ್ಪನೆನೇ ಇಲ್ದಿದ್ರೆ ಇಲ್ಲ, ಅದು ಇಲ್ವೇ ಇಲ್ಲ ಗುರುಜಿಯವರೇ. ನಾನು ಹೋದ್ರೆ ಆಯ್ತು, ರಸ್ತೆ ನಂದು ಅನ್ನೋ. ಇಲ್ಲ, ನಾವು ಈಗ ವೆಹಿಕಲ್ ಡ್ರೈವ್ ಮಾಡೋರು ನೋಡ್ಕೊಂಡು ಈ ಹುಚ್ಚರನ್ನ ಕಾಪಾಡ್ದಂಗೆ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅವ್ರಿಗೆ, ಹಂಗಾಗಿದೆ. ಅಯ್ಯೋ, ಅಲ್ಲೂ ನಮಗೆ ಅವ್ರು ತಪ್ಪಿದ್ರು ಸಹ ನಮ್ಗೆ ಎಷ್ಟು ಚೆನ್ನಾಗಿ ಬೈತಾರೆ. ಅವ್ರು ಆ್ಯಕ್ಚುಲಿ ನೋಡಿ, ಪೆಡೆಸ್ಟ್ರಿಯನ್ಸ್ ಇವರು ನಿಜವಾಗ್ಲೂ ಅಲ್ಲಿ ಫುಟ್ಪಾತ್ ಮೇಲೆ ಹೋಗಬೇಕು. ರಸ್ತೆ ಮೇಲೆ ಇವ್ರಿಗೆ ಕೆಲಸನೇ ಇಲ್ಲ, ಫುಟ್ಪಾತ್ ಮೇಲೆ ಹೋಗಬೇಕು, ರಸ್ತೆ ಮೇಲೆ ಕೆಲಸನ. ಈಗ ಹೆಂಗಂದ್ರೆ ರಸ್ತೆ ಮೇಲೆ ಮಾವನ ಮನೇಲಿ ಅಡ್ಡಾಡ್ದಂಗೆ ಅಡ್ಡಾಡ್ತಿರ್ತಾರೆ, ಹೆಗಲ ಮೇಲೆ ಕೈ ಹಾಕ್ಕೊಂಡು ಮೊಬೈಲ್ ಇಟ್ಕೊಂಡು. ಇನ್ನೂ ಮಜಾ ಅಂತ ಹಾರ್ನ್ ನೋಡಿದ್ರೆ ತಿರುಗಿ ಬೈತಾರೆ ಗುರುಜಿಯವರೇ, ಏನು ಹಾರ್ನ್ ನೋಡಿತಿರೋದು, ನಿಮ್ಮೊಬ್ಬರ ಹತ್ರನೇ ಗಾಡಿ ಇರೋದಾ ಅನ್ನೋ ಲೆವೆಲಲ್ಲಿ ಅವ್ರು ನಮ್ಮನ್ನು ಹಿಂತಿರುಗಿ ನೋಡ್ತಾರೆ. ಇಲ್ಲ, ತುಂಬ ಒಂಥರ ಸಿಚುವೇಶನ್ಗೆ ಬಂದು ತಲುಪಿಟ್ಟಿದ್ದೀವಿ ಗುರುಜಿಯವರೇ. ಆ ಒಂದು ಅಲ್ಲಲ್ಲ, ಏನು ಅಂದರೆ ನೋಡಿ, ಈಗ ಯುರೋಪಿಯನ್ ಕಂಟ್ರಿಗಳಲ್ಲಿ ಈ ಕ್ರಾಸಿಂಗ್ ಇದೆ ಅಲ್ವಾ, ಝೀಬ್ರಾ ಕ್ರಾಸಿಂಗಲ್ಲಿ ಮಾತ್ರ ನಿಮ್ಗೆ ಅವಕಾಶ ಇರೋದು. ಉಳಿದ ಕಡೆ ನೀವು ರಸ್ತೆ ಮೇಲೆ ಇದ್ದರೆ ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ. ರಸ್ತೆ ಮೇಲೆ ಸತ್ತರೆ ಇನ್ಶೂರೆನ್ಸ್ ಇಲ್ಲ ಅಲ್ಲಿ, ಇಲ್ಲ, ಇನ್ಶೂರೆನ್ಸ್ ಸಿಗೋದೇ ಇಲ್ಲ ನಿಮಗೆ. ಭಾರತದಲ್ಲಿ ಅದನ್ನು ಮಾಡಿದ್ರೆ ನಾವು ಉಳಿತೀವಿ. ಖಂಡಿತ ಗುರುಜಿಯವರೇ. ಇಲ್ಲ, ಅದೇ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ನಮ್ಮ ಒಳ್ಳೇದಕ್ಕಾಗಿ ಮಾಡಿದ್ದಾರೆ ಅನ್ನೋದನ್ನು ನಾವು ಮರಿತೀವಿ ಗುರುಜಿಯವರೇ. ನೀವು ನೋಡಿ, ಮೊನ್ನೆ ಪೊಲೀಸ್ನವರು ಒಳ್ಳೆ ಕೆಲಸ ಮಾಡಿದ್ರು, ರಸ್ತೆ ಮೇಲೆ ಓಡಾಡೋರನ್ನ ಹಿಡಿದು ಕೇಸ್ ಹಾಕಿದ್ರು. ಅವ್ರ ಮೇಲೆ ಗಲಾಟೆ, ಹೆಂಗೆ ನೀವು ಕೇಸ್ ಹಾಕ್ತೀರಾ? ರಸ್ತೆ ಇರೋದು ವಾಹನಕ್ಕೆ ಕಂಡ್ರಿ, ನಿಮಗಲ್ಲ, ನಿಮಗಲ್ಲ, ನಡ್ಕೊಂಡು ಓಡಾಡೋರಿಗೆ ರಸ್ತೆ ಅಲ್ಲ, ರಸ್ತೆ ಇರೋದೇ ವಾಹನಗಳಿಗೆ. ನಮ್ಮಲ್ಲಿ ಅರ್ಥ ಮಾಡ್ಕೋತಾ ಇಲ್ವಲ್ಲ.
ಹೌದು ಗುರುಜಿಯವರೇ. ಹುಚ್ಚರ ಸಂತೆ ಆಗಿದೆ. ಅಲ್ಲ, ಅರ್ಥ ಮಾಡ್ಕೊಳ್ಳೋದು ಬೇಡವೇ ಬೇಡ. ಅಟ್ಲೀಸ್ಟ್ ಒಂದು ನೀವು ಅಲ್ಲ ಹೇಳಿದ್ರೆ ಹೋಗ್ಲಿ, ರಸ್ತೆನಲ್ಲಿ- ಒಂದು ಎಚ್ಚರ ಇದೆ ರಸ್ತೆ ಮೇಲೆ. ಅಷ್ಟೇ ಈಗ ಬೇರೆಯವರು ಬರ್ತಾರೆ, ಅವ್ರ ಜೀವನನೂ ಅಮೂಲ್ಯ. ಹೌದು ಆ ಎಚ್ಚರನಲ್ಲಿ ಆರಾಮಾಗಿ ಹೆಂಗೋ ಹೋದ್ರು ಹೆಂಗೋ ಬಂದ್ರು. ಹೌದು. ನಾ ಹೇಳ್ದಲ್ಲ, ಕೆಲವರು ಹೋಗ್ತಾ ಹೌದು ಟೆಕ್ಸ್ಟ್ ಮಾಡೋದು ಹಿಂಗ್ ಮಾಡ್ಕೊಂಡು ರಸ್ತೆ ಮೇಲೆ. ಅವ್ರ ಪ್ರಕಾರ ಅಷ್ಟರವರೆಗೂ ಯಾರು ಇಲ್ಲ ಎದುರಿಗೆ ಅಂತ. ಆದ್ರೆ ಒಂದು ಕ್ಷಣದಲ್ಲಿ ಯಾರೋ ಅಡ್ಡ ಬರ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಅವ್ರು ಮರೀತಾರೆ. ಅಲ್ಲ, ಇವತ್ತು ಬೆಳಗ್ಗೆ ನನ್ನ ಕಾರಿಗೆ ಒಬ್ರು ಕಿವಿಗೆ ಹಾಕೊಂಡ್ಬಿಟ್ಟಿದ್ದಾರೆ, ಅಡ್ಡ ಬಂದಿದ್ದಾರೆ. ನಾನು ಬ್ರೇಕ್ ಹೊಡೆದು ಹಿಂಗಂದ್ರೆ ನಂಗೆ ಹಿಂಗ ಅನ್ಕೊಂಡು ಹೋಗ್ತಾರೆ. ಏನು ಮಾಡೋದು, ಹಿಂಗಂದೆ ತಪ್ಪಾಯ್ತಪ್ಪ ಅಂದೆ. ಇಲ್ಲ ಗುರುಜಿ, ನಿಜವಾಗ್ಲೂ ಮನುಷ್ಯನಿಗೆ ಎಷ್ಟು ಪೇಷನ್ಸ್ ಬೇಕು ನೋಡಿ. ಬಾಬಾರವರ ಆ ಒಂದು ಇದೇ ನೆನ್ಪು ಬರುತ್ತೆ ನನಗೆ. ಪೇಷನ್ಸ್ ಅಂದ ಕೂಡಲೇ ಅವರ ಇದರಲ್ಲೇನೆ ಶ್ರದ್ಧಾ ಸಬೂರಿ ಈ ಎರಡು ಮಾತುಗಳನ್ನ. ಜೀವನದಲ್ಲಿ ಬದುಕಬೇಕಾದ್ರೆ, ಒಳ್ಳೆ ಬದುಕಬೇಕು ಅಂದ್ರೆ ಶ್ರದ್ಧೆ ಬೇಕು, ತಾಳ್ಮೆ ಬೇಕು. ಇದು ಎರಡೂ ನಿಮಗೆ ಬೇಕು, ಕಲಿಬೇಕು ನೀವು. ಕರೆಕ್ಟ್ ಗುರುಜಿ. ಇಲ್ಲ, ಆ ಸಹನೆನೇ ಮನುಷ್ಯನ ಒಂದು ಹತ್ತಕ್ಕೆ ತಗೊಂಡು ಹೋಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಹನೆ ಇದ್ದ ಮನುಷ್ಯ ಎಲ್ಲೋ ಹೋಗಿ ತಲುಪ್ತಾನೆ ಅಂತಾರೆ. ಖಂಡಿತ ಅದು ಇಲ್ಲದ್ರೆ ನೀವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಎಸ್ ಎಸ್. ಸೊ ಗುರುಜಿಯವರೇ, ನಿಮ್ಮ ಇಷ್ಟಸಿದ್ಧಿ ಕಾರ್ಯಕ್ರಮ ಆಗಲಿ, ಅಮೃತ ಚಿಕಿತ್ಸೆಯನ್ನು ಕಲಿಯೋದ್ರಲ್ಲಾಗಲಿ, ಈ ಎಲ್ಲ ವಿಷಯಗಳನ್ನು ನಮಗೆ, ಏಕೆಂದರೆ ಇನ್ನೂ ಡೀಪಾಗಿ ನಮಗೆ ಏನು ನಡೆಯುತ್ತೆ ಕ್ರಿಯೆಗಳು ಅನ್ನೋದನ್ನು ತಿಳ್ಕೊಳ್ಳೋದು ಖಂಡಿತ ಆಸಕ್ತಿ ಇದೆ. ಯಾಕೆಂದರೆ ನೋಡಿ, ಈಗೇ ನೀವು ಹೇಳಿದ ವಿಷಯ, ಪ್ರತಿಯೊಂದು ಅಂಗಾಂಗಗಳಿಗೆ ಒಂದೊಂದು ರೀತಿಯಾದ ಒಂದು ತೊಂದರೆ ಉಂಟಾಗೋ ಸಾಧ್ಯತೆ ಇದೆ ನಮ್ಮ ಈ ರೀತಿಯ ಯೋಚನೆ. ಸಾಧ್ಯತೆ ಇಲ್ಲ, ಇಟ್ಸ್ ಎ ಪ್ರೂವನ್ ಫ್ಯಾಕ್ಟರ್. ನಾನು ಮಾತ್ರ ಹೇಳಿದ್ದಲ್ಲ, ಇವನ್ ಮೆಡಿಕಲ್ ಇದರಲ್ಲೂ ಇದನ್ನು ಹೇಳ್ತಾರೆ, ಆಧ್ಯಾತ್ಮದಲ್ಲಿ ಇದನ್ನು ಹೇಳ್ತಾರೆ, ಯೋಗದಲ್ಲಿ ಇದನ್ನು ಹೇಳ್ತಾರೆ. ಎಸ್ ಎಸ್. ನಾನು ಒಬ್ಬನೇ ಹೇಳ್ತಾ ಇರೋದಲ್ಲ, ಇಟ್ಸ್ ಎ ಪ್ರೂವನ್ ಫ್ಯಾಕ್ಟರ್, ಸೈಂಟಿಫಿಕಲಿ ಪ್ರೂವನ್ ಫ್ಯಾಕ್ಟರ್. ನೀವು ಏನೇನು ಒಳಗಡೆ ಕೆಟ್ಟದ್ದು ಇಟ್ಕೋತೀರಾ ನಿಮಗೆ ತೊಂದರೆ ಕೊಡತ್ತೆ, ಸತ್ಯವಾಗಿ. ಸೊ ಆದ್ರಿಂದ ಮರೆಯೋದನ್ನು ಕಲೀರಿ, ನಂದಲ್ಲ ಅನ್ನೋದನ್ನು ಕಲೀರಿ. ಯಾರೋ ತಿನ್ಕೊಂಡು ಹೋದ್ರ ಏನು ತಗೊಂಬಂದಿದ್ದೆ ನಾನು, ಹೋಯ್ತು. ಆದಷ್ಟು ನೆಕ್ಸ್ಟ್ ಬುದ್ಧಿ ಕಲೀರಿ, ಮನಸ್ಸನ್ನು ಇದರಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ನೆಕ್ಸ್ಟ್ ಬುದ್ಧಿ ಕಲೀರಿ, ನೆಕ್ಸ್ಟ್ ಆ ಥರದ ಹೊಡೆತ ತಿನ್ನಬೇಡಿ. ಅದನ್ನು ಮಾಡಿ, ಅದನ್ನು ಮಾಡಲ್ಲ ನಾವು, ಮತ್ತೆ ಅದನ್ನೇ ತಪ್ಪು ಮಾಡ್ತಾರೆ. ಆದರೆ ಮತ್ತೆ ಅದನ್ನು ಇನ್ನೊಂದಿಷ್ಟು ತಲೆಗೆ ಹಚ್ಕೋತಾರೆ. ಜಗತ್ತಲ್ಲಿರೋರೆಲ್ಲ ಕೆಟ್ಟವರು, ಒಂದ್ಸಲ ಗೊತ್ತಾಯ್ತಲ್ಲ ಕೆಟ್ಟವರು ಅಂದಮೇಲೆ ಮತ್ತೆ ಯಾಕೆ ಅದನ್ನು ಮಾಡ್ತೀರಾ? ಮಾಡಲ್ಲ. ನಾನೇ ಭಾಳ ಬುದ್ಧಿವಂತ ಅನ್ಕೋತಾರೆ. ಇಲ್ಲ ಗುರುಜಿಯವರೇ, ಒಂದು ಅಂದರೆ ಇನ್ನೂ ಹೆಚ್ಚು ವಿಷಯ ನಮಗೆ ನಮ್ಮ ದೇಹದ ಬಗ್ಗೆ, ಆತ್ಮದ ಬಗ್ಗೆ, ಮನಸ್ಸಿನ ಬಗ್ಗೆ ಖಂಡಿತ ವಿವರ ಬೇಕು. ಯಾಕೆ ಅಂತಂದರೆ ಈಗಂತೂ ತುಂಬ ಸಹನೆನೇ ಮಾಡೋಕ್ಕಾಗದೇ ಇರೋವಂಥ ಒಂದು ಪರಿಸ್ಥಿತಿಗೆ ನಾವು ಬಂದು ತಲುಪ್ತಾ ಇದ್ದೀವಿ. ನೀವು ಹೇಳಿದಾಗೆ ಎಷ್ಟೋ ಕಡೆ ನಮಗೆ ಯಾತಕ್ಕಾಗಿ ಜನ ಈ ರೀತಿ ಬಿಹೇವ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಅಲ್ಲ, ಇನ್ನೊಂದು ಏನು ಗೊತ್ತಾ, ನೀವು ಹೊರಗಡೆಯವ್ರ ಮೇಲೆ ದ್ವೇಷ ಮಾಡಿದ್ರೆ ಅಡ್ಡಿ ಇಲ್ಲ. ಎಷ್ಟೋ ಸಲ ಮನೆಯಲ್ಲಿ ಹೆಂಡತಿ ಮೇಲೆ ದ್ವೇಷ ಮಾಡೋರು. ಹೌದು ಹೌದು. ಏನಾಯ್ತು, ಒಂದು ಘಟನೆ ನಮ್ಮಲ್ಲಿ ನಡೀತು. ಗಂಡ ಹೆಂಡತಿ ಚೆನ್ನಾಗಿದ್ದಾರೆ. ಒಂದಿನ ಹೆಂಡತಿ ಅಣ್ಣ ಬಂದ ಮನೆಗೆ ಬಂದ, ಇವು ತಂಗಿ ಮತ್ತು ಭಾವ ಇಬ್ಬರ ಹತ್ರನೂ ನಂಗೆ ದುಡ್ಡು ಬೇಕು ಅಂತ ಡಿಸ್ಕಸ್ ಮಾಡ್ದ. ಏನು ಮಾಡ್ತಿದ್ದೀನಿ, ನೀವು ಒಂಚೂರು ಹೆಲ್ಪ್ ಮಾಡಿ ಅಂತೇಳಿ. ಅಣ್ಣ ಹೋಗ್ತಿರೋ ಹಂಗೇನೆ ಹೆಂಡತಿ ಹೇಳಿದಾಳೆ, ನೋಡ್ರಿ ನಮ್ಮ ಅಣ್ಣ ಒಳ್ಳೆಯವನಲ್ಲ, ಹಿಂದೆನೂ ಏನೇನೋ ಮಾಡ್ತೀನಿ ಇಂಥವನ್ನೆಲ್ಲ ಮಗ್ಚಾಕ್ತಿರೋನೆ, ನೀವು ಖಂಡಿತ ಇವನಿಗೇನು ಮಾಡಬೇಡಿ ಅಂತ ಹೇಳಿದಾಳೆ. ಸ್ವತಃ ಅಣ್ಣನ ಬಗ್ಗೆನೇ ಹೇಳಿದಾಳೆ, ನೀವು ಮಾಡಬೇಡಿ ನೀವು ಅಂತ. ಇವನು ಎಲ್ಲ ತಲೆ ಹರಟೆ ಮಾಡಿ ಅವನಿಗೆ ದುಡ್ಡು ಕೊಟ್ಟಿದ್ದಾನೆ. ಈಗ ನಿಮ್ಮಣ್ಣ ಹಾಗೆ, ನಿಮ್ಮಣ್ಣ ಟೋಪಿ ಹಾಕ್ಬಿಟ್ಟ ನನಗೆ, ನಿಮ್ಮಣ್ಣ ಹಂಗೆ ಮಾಡ್ದ, ನಿಮ್ಮಣ್ಣ ಹಿಂಗೆ ಮಾಡ್ದ, ಪ್ರತಿನಿತ್ಯ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ. ಇವಳು ಅಲ್ಲ ರೀ, ನಾನೇ ಹೇಳಲಿಲ್ವಾ ನಿಮಗೆ ಅಂದರೆ, ಅದು ನಿಮ್ಮ ಅಣ್ಣ ಅಲ್ವಾ? ಅಲ್ಲ, ಈ ರೀತಿ ಅಂತ ಹೇಳಿದ್ಮೇಲೂ, ಸ್ಪಷ್ಟವಾಗಿ ಹೇಳಿದ್ಮೇಲೂ ಅದೇ ಮಾಡಿದ್ರೆ ಯಾರು ತಪ್ಪು? ಅವ್ರದ್ದೇ ತಪ್ಪು ಗುರುಜಿಯವರೇ. ಅಷ್ಟು ಕ್ಲಿಯರ್ ಕಟ್ ಆಗಿ ಈ ರೀತಿ ಇದೆ, ನಂಬಕ್ಕೆ ಹೋಗಬೇಡಿ, ಇಲ್ಲ ಅವ್ರು ಸರಿ ಇಲ್ಲ ಅಂತಲೇ ಅಷ್ಟು ಇದರಲ್ಲಿ ಹೇಳಿದ್ಮೇಲೆ. ಏಕೆಂದರೆ ನೋಡಿ, ಅವರ ಒಳ್ಳೆತನ ಕಾಣತ್ತೆ ಇದರಲ್ಲಿ. ಇಲ್ಲ ನೋಡಿ, ಎಷ್ಟು ಇದು ಬರುತ್ತೆ ಅಂದರೆ, ಈಗ ನಮ್ಮಲ್ಲೊಬ್ರು ಬಂದರು, ನಾವು ಲೋನ್ ಗೀನೆಲ್ಲ ಬೇಕಾದ್ರೆ ಕೊಡಿಸ್ತೀವಿ ನಿಮಗೆ. ಬೇಡ ನನಗೆ ಅಂದೆ. ಬಿಲ್ಡಿಂಗ್ ತಗೊಳ್ಳಿ ನೀವು, ನಿಮಗೆ ತಿಂಗಳಿಗೆ ಇಷ್ಟು ಭಾಳ ಚೀಪಲ್ಲಿ ವರ್ಕೌಟ್ ಆಗುತ್ತೆ, 75 ಪೈಸೆ ತಿಂಗಳಿಗೆ.
ಬಡ್ಡಿ ಮಾಡಿ ನೀವು ಅಂದರು. ಏನು ಬೇಕು ಅದಕ್ಕೆ ಅಂದೆ ನಾನು. ಅದು ಕೊಡಿ ಇದು ಕೊಡಿ ಜೆರಾಕ್ಸ್ ಕೊಟ್ಟರೆ ಸಾಕು. ಆಮೇಲೆ ಏನು ಗೊತ್ತಾ, ಅದು ನೋಡಿ ಮಾಡಿಸೋರೊಬ್ರು ಇದ್ದಾರೆ ಚಾರ್ಟರ್ಡ್ ಅಕೌಂಟೆಂಟು, ಅವ್ರಿಗೆ ನಾವು ಫಸ್ಟಿಗೆ 3 ಲಕ್ಷ ರೂಪಾಯಿ ಕೊಟ್ಬಿಡ್ಬೇಕು, ಅದೊಂದು ಕೊಟ್ಬಿಡಿ ಅಂದರು. ನಾನು ಹೇಳಿದೆ ನೀವೇ ನಮಗೆ ದುಡ್ಡು ಕೊಡ್ಬೇಕಾರೆ ನಾವು ಕೊಡೋದೇನಿದೆ, ನೀವು ಕೊಡಿ, 3 ಅಲ್ಲ, ನೀವು ಇಷ್ಟು ಕೊಟ್ಟರೆ ನನಗೆ 10 ಕೋಟಿ ಕೊಡಿಸ್ತೀನಿ ಅಂದರು. 10 ಕೊಟ್ಟರೆ 6 ಲಕ್ಷ ಮುರ್ಕೊಂಡೇ ಕೊಡಿ ನನಗೆ. ಓಕೆ, 3 ಅಲ್ಲ, ನೀವು 3 ಕೇಳಿದ್ರಲ್ಲ, 94 ವಾಪಸ್ ಕೊಡಿ ಅಂತೇಳಿ. 6 ಲಕ್ಷ ಅಲ್ಲಲ್ಲ, ಅವ್ರು ಕೋಟಿ ಆಯ್ತು ತಗೊಳ್ಳಿ, ನಿಮ್ಮ ಕಮಿಷನ್ ಎಷ್ಟು ಅದನ್ನು ಕೊಟ್ಬಿಡ್ತೀನಿ, ಬಟ್ ದುಡ್ಡು ಬಂದ ಕೂಡಲೇ ಕೊಡ್ತೀನಿ, ಅದ್ರ ಮೊದಲು ಕೊಡಲ್ಲ ಅಂದೆ. ಇವತ್ತಿಗೂ ನಾಪತ್ತೆ ಅವರು. ನೋಡಿ ಇದನ್ನೇ ಇದೇ ಒಂದು ಇದನ್ನಿಟ್ಕೊಂಡೇ ಒಂದು ವ್ಯವಹಾರ. ಅವರು ಟೋಪಿ ಹಾಕೋದೇ ವ್ಯವಹಾರ. ಈಗ ನಮಗೆ ಅವ್ರು ದುಡ್ಡು ಕೊಡಬೇಕಾದ್ರೆ ನಾವು ಯಾಕೆ ಅವ್ರಿಗೆ ಕೊಡಬೇಕು ಅಲ್ವಾ? ಇದು ನಾವು ಯೋಚನೆ ಮಾಡಿದ್ರೆ ಇಲ್ಲ. ಕೆಲವ್ರು ಏನು ಗೊತ್ತಾ, ಅಯ್ಯೋ ನಮ್ಗೆ 10 ಕೋಟಿ ಕೊಟ್ಬಿಡ್ತಾರೆ ಅವರು. 10 ಕೋಟಿ ಕೊಡ್ಬೇಕಾದ್ರೆ 3 ಲಕ್ಷ ಏನು ದೊಡ್ಡ ಮಾತು ಅಲ್ವಾ? ಅದೇ ನೋಡಿ, ಈ ರೀತಿ ಯೋಚನೆ ಮಾಡಲ್ಲ ನೀವು ಮಾಡಿದ ಹಾಗೆ ಗುರುಜಿಯವರೇ. ನಮ್ಮಲ್ಲಿ ತುಂಬ ಜನ ಬರ್ತಾರೆ, ಅಯ್ಯೋ ನಗು ಬರುತ್ತೆ. ನಾವು ಕೆಲವ್ರಿಗೆ ಒಳಗೂ ಸೇರಿಸಲ್ಲ. ಕೆಲವ್ರು ನಿಮಗೆ ಮಿನಿಮಮ್ 200 ಕೋಟಿ ಕೊಡಿಸ್ತೀನಿ ನಿಮಗೆ. ಅವ್ರು ನೋಡಿದ್ರೆ ಹಳೆ ಹವಾಯಿ ಚಪ್ಪಲಿ ಹಾಕ್ಕೊಂಬಂದಿರ್ತಾರೆ, ಹಳೆ ಇದು, ಮಧ್ಯಾಹ್ನ ಊಟಕ್ಕೆ ಕಾಸು ಇಲ್ಲದಂಗೆ ಕೂತಿರ್ತಾರೆ. ಅವ್ರು ನಮಗೆ 200 ಕೋಟಿ ಕೊಡಿಸ್ತಾರೆ. ನಗಬೇಕು ಎಲ್ಲಿಂದ ಅಂತನೂ ಅರ್ಥ ಆಗಲ್ಲ, ಬರ್ತಾರೆ ಜನ. ಅಷ್ಟು ಮೂರ್ಖರಿಲ್ಲ ಇಲ್ಲ, ಬಟ್ ಅಂಥವ್ರಿಗೆ ಬೀಳ್ತಾರಲ್ವಾ, ಅದು ಹೌದು, ಅಂಥವರಿಗೆ ಬೀಳೋರು ಜಾಸ್ತಿ ಅಲ್ವಾ? ಆಗಲಿ ಗುರುಜಿಯವರೇ, ಇಂದಿನ ನಮ್ಮ ಸಂಚಿಕೆ ಮುಕ್ತಾಯ ಮಾಡುವಂಥ ಸಮಯ ಆಗಿದೆ. ಬಹಳಷ್ಟು ವಿಷಯಗಳನ್ನು ನಮ್ಮ ಒಂದು ದೈನಂದಿನ ಚಟುವಟಿಕೆಗಳಲ್ಲಿ ಹೇಗೆ ನಮ್ಮ ನಡವಳಿಕೆ ಇರಬೇಕು ಅನ್ನೋದನ್ನು ನಮಗೆ ನೀವು ತೋರಿಸ್ಕೊಟ್ಟಿದ್ದೀರಿ. ಹೇಗೆ ನಮ್ಮ ದೇಹದ ಮೇಲೆ, ಮನಸ್ಸಿನ ಮೇಲೆ, ಆತ್ಮದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಿ. ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ, ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ ಯಾವ ರೀತಿ ಕ್ರಿಯೆಗಳು ನಡೆಯುತ್ತೆ ಅನ್ನೋದು. ನೋಡಿ, ಜಸ್ಟ್ ಒಂದು ಕೋಪ ಅಂದ್ಕೊಂಡ್ಬಿಡ್ತೀವಿ, ಅದರ ಹಿನ್ನೆಲೆ ಹೇಗಿದೆ ಅಂತ ಯೋಚನೆ ಮಾಡಬೇಕಲ್ವಾ? ಯಾವ ರೀತಿ ದ್ವೇಷ ಮಾಡ್ತೀವಿ, ಅದರ ಹಿನ್ನೆಲೆ ಏನು, ಯಾವ ರೀತಿ ನಾವು ಸಾಧನೆ ಮಾಡಿದ ಅವ್ರ ಕರ್ಮ ಅವ್ರು ಅನ್ನೋ ಒಂದು ಸುಲಭದ ಮಾತನ್ನು ನಾವು ಕಟ್ಟಿಡ್ಕೊಂಡ್ಬಿಟ್ರೆ ನಮಗೆ ಯಾವುದೇ ಥರದ ಅನಾರೋಗ್ಯ ನಾವು ಈಡಾಗದೆ ಹಾಗೆ ನಾವು ನೋಡ್ಕೊಳ್ಳೋಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ. ಇಲ್ಲಿ ಮುಖ್ಯವಾಗಿ ನಮಗೆ ಬೇಸರ ತಂದಿದ್ದಾರೆ ಅಂದರೂ ಸಹ ಅವ್ರಿಗೇನಾಗಬೇಕಲ್ಲ ಹಾಗೆ ಆಗತ್ತೆ. ಆದರೆ ಎಲ್ಲೋ ಅವರಿಗೆ ನಾವು ತೊಂದರೆ ಆಗಲಿ ಇನ್ನೊಂದಾಗಲಿ ಅಂತ ಕೆಟ್ಟದನ್ನು ಎಲ್ಲಿ ಬಯಸ್ತೀವಿ, ಅಥವಾ ಅವ್ರ ಮೇಲೆ ಬೇಜಾರೇ ಇಟ್ಕೊಂಡಿದ್ರು ಸಹ, ಅಥವಾ ದ್ವೇಷನೇ ಮಾಡಿದ್ರು ಸಹ, ನಾವು ಯಾವ ಥರ ಕೆಟ್ಟ ಒಂದು ಪರಿಸ್ಥಿತಿಗೆ ಬಂದು ತಲುಪ್ತೀವಿ, ಅದನ್ನು ನಾವು ಅನುಭವಿಸ್ಬೇಕಾದ್ದೇ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು ಇಲ್ಲಿ ಪೂಜ್ಯ ಗುರೂಜಿಯವರು ನಿಮ್ಮ ಎದುರಿಗೆ ಸುಲಭವಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಪೂಜ್ಯ ಗುರೂಜಿಯವರ ಮಾರ್ಗದರ್ಶನದಂತೆ ಇಂದು ನಾವು ಒಂದು ನಮ್ಮಲ್ಲಿ ನಾವು ಒಂದು ಪ್ರಮಾಣವನ್ನು ಮಾಡ್ಕೊಳ್ಳೋಣ. ಯಾವುದೇ ಸನ್ನಿವೇಶಕ್ಕೆ ಒಂದು ಸಡನ್ ಆದ ರಿಯಾಕ್ಷನ್ ಖಂಡಿತ ಅವಶ್ಯಕತೆ ಇಲ್ಲ. ಅಲ್ಲಿ ಏನು ನಡೀತು, ಏನು ಎತ್ತ ಅಂತ ಯೋಚನೆ ಮಾಡಿ ಆನಂತರ ನಮ್ಮ ರಿಯಾಕ್ಷನ್ ಕೊಟ್ಟರು ಏನೂ ತಪ್ಪಲ್ಲ. ಅಲ್ಲಿ ಕೋಪಿಸ್ಕೊಳ್ಳೋದಾಗಲಿ ಇನ್ನೊಂದು ಯಾವುದೇ ಥರದ ಒಂದು ಉದ್ವೇಗಕ್ಕೆ ನಾವು ಒಳಗಾಗದೇ ಇರೋ ಹಾಗೆ ನಮ್ಮನ್ನು ನಾವು ನೋಡ್ಕೊಳ್ಳೋಣ. ಯಾಕೆಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಇನ್ಯಾರೇ ಸಹ ಇದಕ್ಕೆ ಸಹಾಯ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಥರ ಪರಿಸ್ಥಿತಿ ಇರಬೇಕಾದ್ರೆ ನೋಡಿ, ಯಾವಾಗಲೂ ಹೇಳ್ತಾರೆ ಆರೋಗ್ಯ ಕಳ್ಕೊಂಡ್ಮೇಲೆ, ಯೌವನ ಕಳ್ಕೊಂಡ್ಮೇಲೆ ನಮಗೆ ಅದರ ಮೌಲ್ಯ ಗೊತ್ತಾಗತ್ತೆ ಹೊರತು ಅಲ್ಲಿವರೆಗೆ ನಮಗೆ ಅದರ ಮೌಲ್ಯ ಗೊತ್ತಾಗಲ್ಲ ಅಂತ ಹಿರಿಯವರೇ ಹೇಳಿದ್ದಾರೆ. ಸೊ ಅಂಥ ಸಮಯದಲ್ಲಿ ನಮ್ಮ ಕೈಯಲ್ಲಿದ್ದಾಗ ಆರೋಗ್ಯ, ಅದನ್ನು ಭದ್ರವಾಗಿ ಇಟ್ಕೊಂಡು ಭದ್ರತೆಯಿಂದ ಅದನ್ನು ಕಾಪಾಡಿ ನಾವು ಕೊನೆ ಉಸಿರಿರೋವರೆಗೂ ಚೆನ್ನಾಗಿರೋಣ, ಆರೋಗ್ಯವಾಗಿರೋಣ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಆಗಲಿ, ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಮೃತ ಚಿಕಿತ್ಸೆ ಏನು, ಯಾವ ರೀತಿ ನಡೆಯುತ್ತೆ, ಯಾವ ಥರ ಚಿಕಿತ್ಸೆಯನ್ನು ಇದು ಕೊಡುತ್ತೆ, ನಮಗೆ ಯಾವ ರೀತಿ ಇದನ್ನು ನಾವು ಪಡಿಬೇಕು, ಹಾಗೆ ಪಡೆದವರ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ನಿಮಗೆ ಈ ಗುರುವಾರದ ಒಂದು ತೆರೆದ ಸಭೆಯಲ್ಲಿ ಸಿಗತ್ತೆ. ಪ್ರತಿ ಗುರುವಾರ ಈ ಸಭೆ ನಡೆಯುತ್ತೆ. ಮಧ್ಯಾಹ್ನ 1:15 ಇದು ಪ್ರಾರಂಭ ಆಗಿ 7:30 8 ಗಂಟೆವರೆಗೂ ನಡೆಯುತ್ತೆ. ನಿಮಗೆ ನೀವು ಬಿಡುವು ಮಾಡಿಕೊಂಡು ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಕುಟುಂಬದ ಜೊತೆ ಖಂಡಿತ ಈ ಒಂದು ಸಭೆಯನ್ನು ನೀವು ಅಟೆಂಡ್ ಮಾಡ್ಬೋದು. ಜೊತೆಯಾಗಿ ಯಾವುದೇ ಅಪಾಯಿಂಟ್ಮೆಂಟ್ಸ್ ಇರೋದಿಲ್ಲ, ಉಚಿತವಾಗಿ ಈ ಸಭೆ ನಡೆಯೋದ್ರಿಂದ ನೀವು ಒಮ್ಮೆ ಅಟೆಂಡ್ ಮಾಡಿದರೂ ತೊಂದರೆ ಇಲ್ಲ. ಎಷ್ಟು ಸರ್ತಿ ಬೇಕಾದ್ರೆ ಈ ಗುರುವಾರದ ಸಭೆಯನ್ನು ಅಟೆಂಡ್ ಮಾಡ್ಕೋಬೋದು. ಎಷ್ಟೋ ಜನ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಅತಿಥಿಗಳಾಗಿ ಬಂದು ಅವರು ಗುರುವಾರದ ಸಭೆಯನ್ನೇ ಅಟೆಂಡ್ ಮಾಡಿ ಎಷ್ಟು ಒಳ್ಳೆಯದನ್ನು ಪಡೆದಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದಾರೆ. ನಮಗೆ ಬಿಡುವಿರಲ್ಲ ವೀಕ್ಷಕರೇ, ಆದರೆ ಬಿಡುವು ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ. ಯಾಕೆಂದರೆ ಆರೋಗ್ಯ ನಮಗೆ ಬೇಕಿರೋದು. ನಾನು ಮಾಡಿಕೊಂಡ್ರೆ ಮಾತ್ರ ಮತ್ತೊಬ್ಬರಿಗೆ ಅದನ್ನು ನಾನು ಹಂಚ್ಬೋದು.
ಸೊ ಹಾಗಾಗಿ ದಯಮಾಡಿ ದೊಡ್ಡ ಮನಸ್ಸು ಮಾಡಿ ನಿಮ್ಮ ಒಂದು ಕೆಲಸಕ್ಕಾಗಲಿ ಯಾವುದೇ ವಿಷಯಕ್ಕಾಗಲಿ ಒಂದು ಅರ್ಧ ದಿನದ ರಜಾ ಮಾಡಿ. ಯಾಕೆಂದರೆ ಆರೋಗ್ಯಕ್ಕಿಂತ ಮುಖ್ಯವಾಗಿ ಇನ್ನೇನು ಇಲ್ಲ ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಿ. ದಯಮಾಡಿ ಗುರುವಾರದ ಸಭೆಗೆ ಅಲ್ಲಿ ಹೋಗಿ ಅಲ್ಲಿ ಏನು ನಡೆಯುತ್ತೆ ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ, ಅನುಭವ ಮಾಡಿ, ಅನಂತರವೇ ಮುಂದುವರಿಯಿರಿ ಅಂತ ಹೇಳ್ತಾ, ಇಷ್ಟಸಿದ್ಧಿ ಕಾರ್ಯಕ್ರಮ ಡಿಸೆಂಬರ್ 6ನೇ ತಾರೀಕು ನಡೆಯುತ್ತೆ. ದಯಮಾಡಿ ಯಾರೇನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಇಷ್ಟಸಿದ್ಧಿನೂ ಹಾಗೆ ನಾನೇನು, ನನ್ನ ಗುಣಗಳು ಹೇಗಿರಬೇಕು, ನನ್ನ ಒಂದು ದೇಹಕ್ಕೆ ತೊಂದರೆಗೆ ಬರಲಿಕ್ಕೆ ಕಾರಣ ಏನು, ಯಾವ ರೀತಿ ನನ್ನ ಆಸೆಗಳನ್ನು ನಾನು ಈಡೇರಿಸ್ಕೋಬೋದು, ಸಣ್ಣ ಪುಟ್ಟದಾಗಿರ್ಬೋದು, ದೊಡ್ಡದೇ ಆಗಿರ್ಬೋದು, ಯಾವುದೇ ಥರದ ಸಾಲದ ಬಾಧೆಗಾಗಲಿ ಅಥವಾ ಬೇರೆ ಯಾವುದೇ ಥರದ ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಈ ಇಷ್ಟಸಿದ್ಧಿ ಅದರ ಹೆಸರಿಗೆ ತಕ್ಕ ಹಾಗೆ ನೀವು ಬಯಸಿದ್ದನ್ನು ಕೊಡೋ ಅಂಥ ಒಂದು ಅಕ್ಷಯ ಪಾತ್ರೆ ಅಂತಲೇ ಹೇಳ್ಬೋದು. ಎಷ್ಟೋ ವೀಕ್ಷಕರು ಎಷ್ಟೋ ಅತಿಥಿಗಳು ಇಲ್ಲಿ ಬಂದು ಅವ್ರಿಗೆ ಇಷ್ಟಸಿದ್ಧಿಯಿಂದ ಏನು ಸಿಕ್ತು ಅನ್ನೋದನ್ನು ನಿಮ್ಮ ಎದುರಿಗೆ ಅವರು ಸ್ಪಷ್ಟವಾಗಿ ತಿಳಿಸಿದ್ದಿದೆ. ಪ್ರಿಯ ವೀಕ್ಷಕರೇ, ಇಷ್ಟಸಿದ್ಧಿ ಬಗ್ಗೆ ಸಹ ನಿಮಗೆ ಮಾಹಿತಿಯನ್ನು ಗುರುವಾರದ ತೆರೆದ ಸಭೆಯಲ್ಲಿ ನಿಮಗೆ ತಿಳಿಸ್ಕೊಡ್ಲಾಗತ್ತೆ. ದಯಮಾಡಿ ತಾವು ಏನೇ ಪಡಿಬೇಕಾದ್ರೆ ಇದರ ಬಗ್ಗೆ ಪೂರ್ಣವಾಗಿ ತಿಳ್ಕೊಂಡು ನೀವು ಮುಂದುವರೆದು ಇದನ್ನು ಪಡೀರಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ನಿಮಗೆ ನೆನಪು ಮಾಡ್ತಾ ಇದ್ದೀನಿ, ನಾಳೆನೇ ಗುರುವಾರದ ಉಚಿತ ಸಭೆಗೆ ಅಲ್ಲಿ ಹೋಗಿ 1:30 ಇಂದ 7:30 ಬಿಡುವು ಮಾಡ್ಕೊಂಡು ಅಲ್ಲಿ ಹೋಗಿ ಅಲ್ಲಿ ಏನು ನಡೆಯುತ್ತೆ ನೋಡಿ ಅಂತ ಹೇಳ್ತಾ, ಮುಂದಿನ ವಾರ ಮತ್ತೊಮ್ಮೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಮ್ಮ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸ್ತಾ ಇರಿ ವೀಕ್ಷಕರೇ. ತುಂಬಾ ಧನ್ಯವಾದಗಳು. ನಮಸ್ಕಾರ. श्री सच्चिदानंद सद्गुरु साईनाथ महाराज की जय। आरती साई बाबा सौख्यदाता जीवा, चरण रजतरी द्यावा दासा विसावा, भक्ता विसावा। आरती साई बाबा स्वस्वरूपी आहे चंद्र, मुमुक्ष जनादारी निज डोळा श्रीरंग, डोळा श्रीरंग। आरती साई बाबा जय। 98 ಎಂಥ ತಪ್ಪು ಮೂರ್ಖತನ ಅಂತ ಹೇಳಿದ್ರೆ, ಕೆಟ್ಟ ಯೋಚನೆಗಳನ್ನು ಎಲ್ಲಿ ನಾವು ಒಳಗೆ ಬಿಟ್ಕೋತೀವಿ ಅದು ತನ್ನ ಕೆಟ್ಟ ಪರಿಣಾಮವನ್ನ ನಮ್ಮ ಮೇಲೆ ಖಂಡಿತವಾಗಿ ಬಿಟ್ಟು ಹೋಗುತ್ತೆ. आरती साई बाबा तुमसे नाम ध्याता, हरे संस्कृति व्यर्था अगाध